ದೇವರ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸ್ಕೊಡ್ಬೇಕಾಗಿರೋದು ಬಹಳ ಮುಖ್ಯವಾದುದು. ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ಸಮರ್ಪಿಸಿಕೊಡ್ಬೇಕಾಗಿರೋದು ಬಹಳ ಮುಖ್ಯವಾದುದಾಗಿದೆ. ಹಾಲೆಲೂಯ. ಆತ್ಮಿಕ ಜೀವಿತ ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಂಡೋದ್ರೆ ಏನು ಸಹ ನಡೆಯೋದಿಲ್ಲ. ನಿಮ್ಮ ಶರೀರವನ್ನು ನೀವು ಅಧೀನದಲ್ಲಿ ತೆಗೆದುಕೊಂಡು ಬರಬೇಕು. ಹಾಲೆಲೂಯ. ಎಷ್ಟಕ್ಕೆಷ್ಟು ನಿಮ್ಮ ಶರೀರದಲ್ಲಿ, ನಿಮ್ಮ ಶರೀರವನ್ನು ನಿಮ್ಮ ಸ್ಪಿರಿಟ್ನ ಅಧೀನಕ್ಕೆ, ನಿಮ್ಮ ಆತ್ಮದ ಅಧೀನಕ್ಕೆ ನೀವು ತೆಗೆದುಕೊಂಡು ಬರ್ತೀರೋ ಅಷ್ಟಕ್ಕೆ ಅಷ್ಟು ನೀವು ಜಯಿಸುವಂಥವರಾಗಿರ್ತೀರ. ಹಾಲೆಲೂಯ. ಆತ್ಮಿಕತೆಯಲ್ಲಿ ನೀವು ಜಯವುಳ್ಳ ಕ್ರೈಸ್ತ ಜೀವಿತವನ್ನು ನಡೆಸಲಿಕ್ಕೆ ಸಾಧ್ಯ. ಆಮೇನ್. ಸೊ ಪೌಲನು ಈ ಸ್ಥಳದಲ್ಲಿ ಹೇಳ್ತಾ ಇರೋದು ನೋಡ್ರಿ, ಅವನ ಜೀವಿತದಲ್ಲಿ ಒಂದನ್ನು ಆರಿಸ್ಕೊಂಡ. ನಿಮ್ಮ ಲೈಫಲ್ಲಿ ಒಂದನ್ನು ಆರಿಸ್ಕೊಳ್ಬೇಕು. ಬಟ್ ನೀವು ಆರಿಸ್ಕೊಂಡಿರೋದು ನಿಮ್ಮ ಶರೀರವನ್ನು. ಶರೀರ ಹೇಳ್ತಾ ಇದೆ ಟಯರ್ಡ್ ಆಗಿದೆಯಾ ಅಂತ. ಅದಕ್ಕೋಸ್ಕರ ಡಿಸ್ಕರೇಜ್ಗಳು, ಅದಕ್ಕೋಸ್ಕರ ಕೆಲವೊಂದು ಸಮಯದಲ್ಲಿ ಶೋಧನೆಗಳು, ಅದಕ್ಕೋಸ್ಕರ ನಿಮ್ಮಿಂದ ಜಯಿಸ್ಲಿಕ್ಕೆ ಆಗ್ತಾ ಇಲ್ಲ, ಓವರ್ಕಮ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಿಮಗೆ ಆಸೆ ಇದೆ ಬಟ್ ಅದನ್ನು ಜಯಿಸ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನು? ವಿಶ್ವಾಸಿಗಳು ಬಿಟ್ಟುಕೊಟ್ಟಿದ್ರಿಂದ. ಯಾವುದಕ್ಕೆ ಬಿಟ್ಕೊಟ್ರಿ? ನಿಮ್ಮ ಶರೀರಕ್ಕೆ ಬಿಟ್ಕೊಟ್ರಿ. ದೇವರ ಮಕ್ಕಳಾಗಿರುವಂಥ ನಾವುಗಳು ನಮ್ಮ ಶರೀರಕ್ಕೆ ಬಿಟ್ಕೊಡುವಂಥ ಜನಗಳಲ್ಲ. ನಾವು ಸ್ಪಿರಿಟಲ್ಲಿ ನಡೆಯುವಂಥ ಜನಗಳು, ಆತ್ಮದಲ್ಲಿ ನಡೆಯುವಂಥ ಜನಗಳು. ನಿಮ್ಮ ಲೈಫಲ್ಲಿ ಪ್ರೇಯರ್ ಬಂದು ಕಡಿಮೆ ಆಗಿದ್ದ ಕಾರಣ ಏನು? ನೀವು ಶರೀರಕ್ಕೆ ಬಿಟ್ಟು ಕೊಟ್ಟಿದ್ರಿಂದ. ನಿಮ್ಮ ಲೈಫಲ್ಲಿ ಒಂದು ದಿನ ಅನ್ಯ ಭಾಷೆ ಮಾತಾಡ್ತಾ ಇದ್ರಿ, ಇವತ್ತು ನಿಮ್ಮಿಂದ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ದಿನ ದೇವರ ಪ್ರಸನ್ನತೆಯನ್ನು ಅನುಭವಿಸ್ತಾ ಇದ್ರಿ, ಇವತ್ತು ನಿಮಗೆ ದೇವರ ಪ್ರಸನ್ನತೆ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನು? ನೀವು ನಿಮ್ಮ ಶರೀರಕ್ಕೆ ಬಿಟ್ಟು ಕೊಟ್ಟದ್ರಿಂದ. ಒಂದು ತಿಳ್ಕೊಳ್ರಿ, ದೇವರ ಮಕ್ಕಳಿಗೆ ಮೊದಲನೇ ಶತ್ರು ನಿಮ್ಮ ಶರೀರವಾಗಿದೆ. ಯಾವಾಗ ನಿಮ್ಮ ಶರೀರವನ್ನು ನೀವು ಜಯಿಸ್ತೀರೋ ಆಗ್ಲಿ ನೀವು ದುರಾತ್ಮಗಳನ್ನ ಜಯಿಸ್ಲಿಕ್ಕೆ ಸಾಧ್ಯ. ಮೊದಲು ನಿಮ್ಮ ಚಿಂತಾ ಮಂಡಲಗಳಲ್ಲಿ ಹೋರಾಡುವಂತಹ ಎಲ್ಲ ಸ್ಟ್ರಗಲ್ಸ್ಗಳನ್ನ, ಸ್ಟ್ರಾಂಗ್ ಹೋಲ್ಡ್ಸ್ಗಳನ್ನ ಜಯಿಸಿಲ್ಲ ಅಂತ ಹೇಳಿದ್ರೆ ನೀವು ಆಕಾಶ ಮಂಡಲದಲ್ಲಿರುವಂಥ ದುರಾತ್ಮಗಳನ್ನ ಜಯಿಸ್ಲಿಕ್ಕೆ ಆಗೋದಿಲ್ಲ. ಆಮೇನ್. ಹಾಲೆಲೂಯ. ನಮ್ಮನ್ನು ನಾವು ಜಯಿಸ್ದಲೇ ನಾವು ದುರಾತ್ಮಗಳನ್ನ ಜಯಿಸ್ಲಿಕ್ಕೆ ಆಗೋದಿಲ್ಲ. ಅಂದರೆ ನಿಮ್ಮ ಶರೀರವನ್ನು ನೀವು ಜಯಿಸ್ದಲೇ ನೀವು ದುರಾತ್ಮವನ್ನು ಜಯಿಸ್ಲಿಕ್ಕೆ ಆಗೋದಿಲ್ಲ. ಯಾವಾಗ ನಿಮ್ಮ ಶರೀರವನ್ನು ನೀವು ಜಯಿಸ್ತೀರೋ ಖಂಡಿತವಾಗ್ಲೂ ದುರಾತ್ಮಗಳನ್ನ ನೀವು ಜಯಿಸ್ತೀರಾ. ಹಾಲೆಲೂಯ. ಕಾರಣ ಏನು? ಶರೀರ ಆತ್ಮೀಕದಲ್ಲಿ ನಡೆಯುವಂಥ ಜನಗಳಿಗೆ ಶರೀರ ಒಂದು ದೊಡ್ಡ ಶತ್ರುವಾಗಿದೆ. ಹಾಲೆಲೂಯ. ಸೊ ನಾವು ತಿಳಿದಿರ್ಬೇಕು, ಯಾವಾಗಲೂ ಸಹ ನಮ್ಮ ಬಾಡಿನ ಒಂದು ಸಬ್ಜೆಕ್ಷನ್ನಲ್ಲಿ, ಒಂದು ಸಬ್ಮಿಷನ್ನಲ್ಲಿ ನಾವು ನಮ್ಮ ದೇಹವನ್ನು ಒಂದು ವಿಧೇಯತೆಯಲ್ಲಿ ನಾವು ತೆಗೆದುಕೊಂಡು ಬರಬೇಕಾಗಿದೆ. ನಮ್ಮ ಸ್ಪಿರಿಟ್ನ ಕಂಟ್ರೋಲ್ಗೆ ನಮ್ಮ ಬಾಡಿ ಬರಬೇಕು. ಹಾಲೆಲೂಯ. ಈಗಾಗಲೇ ಏನಾಗಿದೆ, ನಮ್ಮ ಬಾಡಿ ಹೇಳೋ ರೀತಿಯಲ್ಲಿ ನಾವು ಕೇಳ್ತಾ ಇದ್ದೀವಿ. ನಮ್ಮ ದೇಹ ಏನು ಹೇಳ್ತಾ ಇದೆಯೋ, ನಿಮ್ಮ ದೇಹ ಏನು ಹೇಳ್ತಾ ಇದೆಯೋ ನೀವು ಆ ರೀತಿಯಾಗಿ ಕೇಳ್ತಾ ಇದ್ದೀರಿ. ಅದಕ್ಕೋಸ್ಕರನೇ ಎಷ್ಟು ವಾಕ್ಯ ಕೇಳಿದ್ರು, ಎಷ್ಟು ಆರಾಧನೆಗಳಿಗೆ ಬಂದ್ರು, ಎಷ್ಟು ಫಾಸ್ಟಿಂಗ್ ಪ್ರೇಯರ್ ಅಟೆಂಡ್ ಮಾಡಿದ್ರು, ಏನೇ ಮಾಡಿದ್ರು ಜಯ ಹೊಂದ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾರ ಕೈಲಿ ಇದು? ನಿಮ್ಮ ಕೈಲಿದೆ. ನಿಮ್ಮ ಕೈಲಿದೆ. ನಿಮ್ಮ ಕೈಲಿದೆ. ನೀವು ಅದನ್ನು ಜಯಿಸೋದು ನಿಮ್ಮ ಕೈಲಿದೆ. ನಿಮ್ಮ ಶರೀರವನ್ನು ನಿಮ್ಮಿಂದ ಜಯಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ, ಶಾರೀರಿಕ ಇಚ್ಛೆಗಳು ನೋಡ್ರಿ, ಶರೀರದಲ್ಲಿ ಬರುವಂಥ ಆಸೆಗಳು, ಶರೀರದಲ್ಲಿ ಬರುವಂಥ ಟಯರ್ಡ್ನೆಸ್ಗಳು, ಶರೀರದಲ್ಲಿ ಬರುವಂಥ ಬಲಹೀನತೆಗಳು, ಇದನ್ನು ನೀವು ಜಯಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಹ ನೀವು ದುರಾತ್ಮಗಳನ್ನ ಜಯಿಸ್ಲಿಕ್ಕೆ ಆಗೋದೇ ಇಲ್ಲ. ಖಂಡಿತವಾಗ್ಲೂ ಸಹ ನಿಮ್ಮಿಂದ ದೇವರು ಇಷ್ಟಪಡುವಂಥ ಕಾರ್ಯಗಳನ್ನ ನೀವು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ದೇವರ ಚಿತ್ತವನ್ನು ನೀವು ನೆರವೇರಿಸಲಿಕ್ಕೆ ಆಗೋದೇ ಇಲ್ಲ. ಹಾಲೆಲೂಯ. ನಿಮ್ಮಿಂದ ಖಂಡಿತವಾಗ್ಲೂ ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ ಜೀವಿಸ್ಲಿಕ್ಕೆ ಆಗೋದೇ ಇಲ್ಲ. ಅದರಿಂದ ಒಬ್ಬ ವ್ಯಕ್ತಿ, ದೇವರ ಪರಿಶುದ್ಧ ಪೌಲನು ಹೇಳ್ತಾ ಇರೋದು ಈ ಸ್ಥಳದಲ್ಲಿ, ಒಬ್ಬ ವ್ಯಕ್ತಿ ನೋಡ್ರಿ ತನ್ನ ಶರೀರವನ್ನು ಸಬ್ಜೆಕ್ಷನ್ನಲ್ಲಿ, ಡಿಸಿಪ್ಲಿನ್ನಲ್ಲಿ, ಆಮೇನ್, ಅವನ ವ್ಯಕ್ತಿ ತೆಗೆದುಕೊಂಡು ಬರೋದು ಬಹಳ ಬಹಳ ಮುಖ್ಯವಾದದ್ದಾಗಿದೆ. ಆಮೇನ್. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಪವಿತ್ರಾತ್ಮನನ್ನು, ನಮ್ಮ ಸ್ಪಿರಿಟನ್ನು, ನಮ್ಮ ಆತ್ಮವನ್ನು ನಾವು ಸ್ಟ್ರಾಂಗ್ ಆಗಿ ಬೆಳೆಸಬೇಕಾಗಿದೆ. ನಾವು ಸ್ಟ್ರಾಂಗ್ ಆಗಿ ಬೆಳೆಸಬೇಕಾಗಿದೆ. ಈ ಸ್ಥಳದಲ್ಲಿ ಪೌಲನು ಹೇಳ್ತಾ ಇರೋದು ಗಮನಿಸ್ರಿ. ಈ ಸ್ಥಳದಲ್ಲಿ ನೋಡ್ರಿ, ಅವನು ಏನು ಮಾಡ್ದ? ಸುವಾರ್ತೆಯ ಸಲುವಾಗಿ, ಸುವಾರ್ತೆಯು ಸಾರಲ್ಪಡುವಂತೆ ದೇವರಿಗೆ ಅವನು ಕೊಟ್ಟಿರುವಂಥ ಸೇವೆ, ದೇವರು ಅವನು ಕೊಟ್ಟಿರುವಂಥ ಸೇವೆ, ದೇವರು ಅವನ ಮೇಲೆ ಇಟ್ಟಿರುವಂಥ ಪ್ಲಾನ್ಗಳು ನೆರವೇರೋದಕ್ಕೋಸ್ಕರ ಅವನು ಮಾಡಿದ್ದೇನು? ಅವನು ಸೆಲ್ಫ್ ಕಂಟ್ರೋಲಲ್ಲಿ ಬಂದ, ಸೆಲ್ಫ್ ಡಿಸಿಪ್ಲಿನಲ್ಲಿ ಬಂದ ಅವನು. ಆಮೇಲೆ ತನ್ನ ಶರೀರವನ್ನು ನೋಡ್ರಿ, ದೇವರ ಚಿತ್ತವನ್ನು ನೋಡ್ರಿ ಯಾವತ್ತೂ ಶರೀರ ನೆರವೇರಿಸಲಿಕ್ಕೆ ಬಿಡೋದಿಲ್ಲ. ವಾಕ್ಯ ಹೇಳ್ತಾ ಇದೆ, ಶರೀರ ಪ್ರಕಾರವಾಗಿ ನಡೆಯುವುದು, ಶರೀರ ಯಾವತ್ತೂ ಸಹ ದೇವರಿಗೆ ವಿರುದ್ಧವಾಗಿ ಕಾರ್ಯ ಮಾಡುತ್ತೆ, ಅಪೋಸ್ ಆಗಿ ಕಾರ್ಯ ಮಾಡುತ್ತೆ, ಅಗೇನ್ಸ್ಟ್ ಆಗಿ ಕಾರ್ಯ ಮಾಡುತ್ತೆ. ಫ್ಲೆಶಲ್ಲಿ ನಡೆಯುವಂಥ ಜನಗಳು, ದೇವರು ನಿಮಗೆ ಎಷ್ಟೇ ಆಸೆ ಇರ್ಬೋದು, ನೀವು ಫ್ಲೆಶಲ್ಲಿ ನಡೆಯೋದಾದರೆ, ಶರೀರದಲ್ಲಿ ನಡೆಯೋದಾದರೆ ನಿಮ್ಮಿಂದ ದೇವರ ಆಸೆಗಳನ್ನ ನೆರವೇರಿಸಲಿಕ್ಕೆ ಆಗೋದಿಲ್ಲ. ಕಾರಣ ಏನು? ಈ ಶರೀರ ಭೂಮಿಗೆ ಸಂಬಂಧಪಟ್ಟದ್ದು, ಈ ಭೂಮಿಗೆ ಸಂಬಂಧಪಟ್ಟದ್ದು, ಮಣ್ಣಿಗೆ ಸಂಬಂಧಪಟ್ಟದ್ದು. ಶರೀರ ಮಣ್ಣಾಗಿದೆ, ಮಣ್ಣಿನಿಂದ ಬಂದದ್ದು ಮಣ್ಣಿಗೆ ಬಂದು ಹೋಗುತ್ತೆ, ಆದರೆ ಆತ್ಮನಿಂದ, ಪರಲೋಕದಿಂದ ಬಂದದ್ದು ಪರಲೋಕಕ್ಕೆ ಹೋಗುತ್ತೆ. ಹಾಲೆಲೂಯ. ಸೊ ಆ ರೀತಿಯಾಗಿ ಇರಬೇಕಾದ್ರೆ ನಾವು ತಿಳಿದಿರಬೇಕು, ಬಹಳ ಮುಖ್ಯವಾಗಿ ನಾವು ತಿಳಿದಿರಬೇಕಾಗಿರುವಂಥ ಒಂದು ಕಾರ್ಯ ಇರೋದಾದರೆ, ನಮ್ಮ ಒಳಗಡಿರುವ ಮನುಷ್ಯನನ್ನು, ಆಂತರ್ಯದ ಮನುಷ್ಯನನ್ನು ನಾವು ಸ್ಟ್ರಾಂಗ್ ಮಾಡಬೇಕಾಗಿರೋದು. ಗಮನಿಸಿ, ಪೌಲನು ಹೇಳ್ತಾ ಇದ್ದಾನೆ ಸ್ಥಳದಲ್ಲಿ 24ನೇ ವಾಕ್ಯದಲ್ಲಿ, ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ, ಹಾಲೆಲೂಯ. ರನ್ನಿಂಗ್ ರೇಸಲ್ಲಿ ನೋಡ್ರಿ ಎಷ್ಟು ಜನ ಓಡ್ತಾರೆ? ಬರೀ 2 ಜನ 3 ಜನ ಅಲ್ಲ, 5 ಜನ 7 ಜನ ಈ ರೀತಿಯಾಗಿ ಓಡಲಿಕ್ಕೆ ಎಷ್ಟು ಜನ ಪ್ರಾರಂಭಿಸ್ತಾ ಇದ್ದಾರೆ. ಎಲ್ಲರೂ ಸಹ ಓಡ್ತಾ ಇದ್ದಾರೆ, ಪ್ರತಿಯೊಬ್ಬರು ಓಡ್ತಾರೆ. ಬಟ್ ಎಲ್ರಿಗೂ ಬಿರುದು ಬರೋದಿಲ್ಲ, ಎಲ್ರಿಗೂ ಪ್ರೈಸ್ ಇಲ್ಲ, ಎಲ್ರಿಗೂ ರಿವಾರ್ಡ್ ಇಲ್ಲ.
ಸೊ ಗಮನಿಸ್ರಿ, ಯಾವತ್ತೂ ಸಹ ಈ ಅಥ್ಲೆಟ್ಸ್ಗಳು, ಯಾರು ಕ್ರೀಡಾಪಟುಗಳು ಏನು ಮಾಡ್ತಾ ಇದ್ದಾರೆ, ಅವರು ಇವಾಗ ಟ್ರ್ಯಾಕಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಅದಕ್ಕೋಸ್ಕರ ವಾಕ್ಯ ಹೇಳ್ತಾ ಇದ್ದಾರೆ, ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದು. ಹಾಲೆಲೂಯಾ, ಆಮೇನ್. ನಮ್ಮೆಲ್ರಿಗೂ ಗೊತ್ತು, ಸ್ಪೋರ್ಟ್ಸಲ್ಲಿ ಇರುವಂಥ ಅಥ್ಲೆಟ್ಸಲ್ಲಿ ಯಾರು ಅಥ್ಲೆಟ್ಸ್ಗಳು, ಕ್ರೀಡಾಪಟುಗಳು, ಎಲ್ರಿಗೂ ಪ್ರೈಸ್ ಬರೋದಿಲ್ಲ, ಎಲ್ರಿಗೂ ಸಹ ಬರೋದಿಲ್ಲ. ನೀವು ತಿಳಿದಿರಬೇಕು, ಒಬ್ಬರು ಮಾತ್ರ, ಯಾರು ಒಬ್ಬನಿಗೆ ಮಾತ್ರ ಪ್ರೈಸ್. ಒಬ್ಬನಿಗೆ ಎಲ್ಲರೂ ಪ್ರಯಾಸ ಪಡಬಹುದು, ಅದ್ರ ಪ್ರೈಸ್ ಯಾರಿಗೆ? ಒಬ್ಬನಿಗೆ ಮಾತ್ರ, ವಿನ್ನರ್ಗೆ ಮಾತ್ರ ಪ್ರೈಸ್, ವಿನ್ನರ್ಗೆ ಮಾತ್ರ ಪ್ರೈಸು. ಹಾಲೆಲೂಯಾ, ಆಮೇನ್. ಸೊ ಸ್ವರ್ಗದ ಪರಲೋಕದಲ್ಲಿ ಸೆಕೆಂಡ್ ಪ್ರೈಸು, ಥರ್ಡ್ ಪ್ರೈಸ್ ಇಲ್ಲ. ಪರಲೋಕದಲ್ಲಿ ಸಿಲ್ವರು, ಸ್ವಲ್ಪ ಕಾಪರು ಇಲ್ಲ. ಪರಲೋಕದಲ್ಲಿ ಇರೋದು ಗೋಲ್ಡ್ ಮಾತ್ರ. ಹಾಲೆಲೂಯಾ, ನೀವು ತಿಳ್ಕೊಳ್ರಿ, ನೀವು ತಿಳಿದಿರಬೇಕು. ಫಾಸ್ಟ್ ನಂಗೆ ಸೆಕೆಂಡ್ ಪ್ರೈಸ್ ಸಾಕು, ಥರ್ಡ್ ಪ್ರೈಸ್ ಸಾಕು, ಇಲ್ಲ. ಪರಲೋಕದಲ್ಲಿರೋದು ಒಂದೇ ಒಂದು, ದೇವರ ಜಯಮಾಲೆ ಕೊಡೋದು ಒಂದೇ ಒಂದು. ಹಾಲೆಲೂಯಾ. ಸೊ ನಾವು ಮಾಡಬೇಕಾಗಿರೋದು ಒಂದೇ. ದೇವರು ನಮ್ಮನ್ನು ರೇಸಲ್ಲಿ ಇಟ್ಟಿದ್ದಾರೆ, ರನ್ನಿಂಗ್ ರೇಸಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾರೆ. ಹಾಲೆಲೂಯಾ. ನಮ್ಮ ಕೆಲಸ ಏನು? ಓಡಬೇಕಾಗಿರೋದು ನಮ್ಮ ಕೆಲಸ, ಓಡಬೇಕಾಗಿರೋದು ನಿಮ್ಮ ಕೆಲಸ. ನೀವು ಒಬ್ಬೊಬ್ಬರು ಓಡಬೇಕು. ನೀವು ಈ ರೀತಿಯಾಗಿ ಬಂದು ಕೂತ್ಕೊಂಡು ಚೇರ್ನ ಬಿಸಿ ಮಾಡಿ ಹೋದ್ರೆ ನೀವು ಓಡೋದಿಲ್ಲ. ಇನ್ನೂ ಸಹ ಬಹಳ ಬಿಸಿಯಾಗಿರುವಂಥ ಸ್ಥಳಕ್ಕೆ ನಮ್ಮನ್ನು ನರಕಕ್ಕೆ ಕರ್ಕೊಂಡು ಹೋಗ್ತಾನೆ. ಆಮೇನ್. ಸೊ ಅದಕ್ಕೋಸ್ಕರ ಬಿಟ್ಕೊಡ್ಬಾರ್ದು. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನೀವು ಬಿಟ್ಕೊಟ್ಟಿದ್ದೀರಾ, ನೀವು, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ ಸೈತಾನನಿಗೆ ಬಿಟ್ಕೊಟ್ಟಿದ್ರಿಂದಲೇ ಅವನ ಕಾರ್ಯಗಳನ್ನ ಮಾಡ್ತಾನೆ, ದುರಾತ್ಮಗಳು ಕ್ರಿಯೆ ಮಾಡುತ್ತೆ. ಅದಕ್ಕೋಸ್ಕರ ವಿರುದ್ಧವಾಗಿ ಹೋರಾಡ್ತಾ ಇದ್ದಾನೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಬಿಟ್ಕೊಡ್ಬೇಡ್ರಿ. ಬಿಟ್ಕೊಟ್ರೆ ನೀವು ಲಯವಾಗ್ತೀರಾ. ನೀವು ಬಿಟ್ಕೊಟ್ರೆ ಸೈತಾನನ ಅವಕಾಶ ತೆಗೆದುಕೊಳ್ತಾನೆ, ನಿಮ್ಮನ್ನು ನಾಶಪಡಿಸ್ತಾನೆ. ಹಾಲೆಲೂಯಾ. ನೀವು ಬಿಟ್ಕೊಟ್ರೆ, ಸೈತಾನನಿಗೆ ಬಿಟ್ಕೊಟ್ರೆ, ನಿಮ್ಮ ಆತ್ಮಿಕತೆಯನ್ನು ಕಳ್ಕೊಳ್ತೀರಾ, ವಿಶ್ವಾಸ ಜೀವಿತನ ಕಳ್ಕೊಳ್ತೀರಾ, ಪರಿಶುದ್ಧತೆಯನ್ನು ಕಳ್ಕೊಳ್ತೀರಾ, ಆಶೀರ್ವಾದನ ನಿಮ್ಮ ದುಡ್ಡು ಬರ್ತಾ ಇರ್ಬೋದು, ಅದಲ್ಲ. ನಿಮ್ಗೊಂದು ವೇಳೆ ದುಡ್ಡು ಇಲ್ದಲೇ ಇರ್ಬೋದು, ಅದಲ್ಲ ನಾನು ಹೇಳ್ತಾ ಇರೋದು. ನಿಮ್ಮ ಸ್ಪಿರಿಟಲ್ಲಿ ಸ್ಟ್ರಾಂಗ್ ಆಗಿ ನೀವು ಇರಬೇಕಾಗಿದೆ. ಹಾಲೆಲೂಯಾ. ಪೌಲನ್ನು ನೋಡ್ರಿ, ಸ್ಥಳದಲ್ಲಿ ಹೇಳ್ತಾ ಇರೋಂಥ ಕಾರ್ಯ, ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದು. ನಿಮಗೆ ಗೊತ್ತಿಲ್ವಾ? ಓಡುವಂಥ ಎಲ್ಲರೂ ಅಥ್ಲೆಟ್ಸ್ಗಳು ಒಬ್ಬನು ಮಾತ್ರ ಬಿರುದನ್ನು ಹೊಂದ್ತಾನೆ ಅಂತ. ಆಮೇನ್. ಹಾಲೆಲೂಯಾ. ನಮ್ಮ ಮೈಂಡಲ್ಲಿ ಇರಬೇಕಾಗಿರೋ, ದೇವ್ರೆ ಆ ಒಬ್ಬ ನಾನಾಗಿರಬೇಕು. ಆಮೇನ್. ಆ ಒಬ್ಬ ನಾನಾಗಿರಬೇಕು ದೇವ್ರೆ. ಪೌಲನ್ ನೋಡ್ರಿ, ಅವ್ನು ಓಡ್ತಾ ಇರೋದು ಆ ಒಬ್ಬ ನಾನಾಗಿರಬೇಕು. ನನಗೆ ಬಿರುದು ಬೇಕು ಅಂತ ಪೌಲನ್ನು ಓಡ್ತಾ ಇದ್ದಾನೆ. ಸೊ ದೇವ ಜನಗಳೇ, ಏನೋ ಒಂದು ನಾವು ಈ ಸ್ಥಳದಲ್ಲಿ ಅಲ್ಲ, ನಾವು ಓಡಬೇಕಾಗಿರೋದು ಹೇಗೆ? ನನಗೆ ಪ್ರೈಸ್ ಬೇಕಾಗಿದೆ. ಹಾಲೆಲೂಯಾ. ನಾವು ಓಡಬೇಕಾಗಿರೋದು ಅದ್ರ ಮೇಲೆ ನಾವು ದೃಷ್ಟಿಯನ್ನು ಇಟ್ಟು, ನಾವು ಓಡಬೇಕಾಗಿರೋದು ಬಿರುದನ್ನು, ನಮಗೋಸ್ಕರ ನೇಮಿಸಲ್ಪಟ್ಟಿರುವಂಥ ರಿವಾರ್ಡ್, ನಮಗೋಸ್ಕರ ಇಡಲ್ಪಟ್ಟಿರುವಂಥ ರಿವಾರ್ಡ್ ಮೇಲೆ ನಮ್ಮ ಕಣ್ಣುಗಳು ಯಾವಾಗಲೂ ಸಹ ಇರಬೇಕು. ದೇವರು ನಮಗೆ ಇಟ್ಟಿರೋದು, ದೇವರು ನಮ್ಮನ್ನು ಕರೆದಿರೋದು ಅದಕ್ಕೋಸ್ಕರನೇ. ಹಾಲೆಲೂಯಾ. ಈ ಲೋಕದಲ್ಲಿ ಬರುವಂಥ ಹಣ, ಆಸ್ತಿ, ಐಶ್ವರ್ಯ, ಅಂತಸ್ತು, ಸ್ಥಾನಮಾನಗಳು ಬರುತ್ತೆ, ಅರ್ಧಕ್ಕೆ ಬಂದು ಅರ್ಧಕ್ಕೆ ಹೋಗುತ್ತೆ. ಆದರೆ ದೇವರು ನನ್ನನ್ನು ಆರಿಸ್ಕೊಂಡಿರೋದು ರಿವಾರ್ಡ್ ಕೊಡ್ಲಿಕ್ಕೋಸ್ಕರ. ಹಾಲೆಲೂಯಾ. ಸೊ ಈ ಸ್ಥಳದಲ್ಲಿ ಪೌಲನು ಹೇಳ್ತಾ ಇರೋದು ಗಮನಿಸಿದ್ರೆ, ಈ ಲೋಕದಲ್ಲಿರುವಂಥ ಅಥ್ಲೆಟ್ಸ್ಗಳು, ಈ ಲೋಕದಲ್ಲಿರುವಂಥ ಯಾರು, ಈ ಲೋಕದಲ್ಲಿರುವಂಥ ಕ್ರೀಡಾಪಟುಗಳು, ಅವರು ಅದ್ರ ಮೇಲೆ ಮನಸ್ಸಿಟ್ಟು ಓಡ್ತಾ ಇದ್ದಾರೆ. ಅವರು ಮನಸ್ಸಿಟ್ಟಿರೋದು ಯಾವುದು ಅಂತ ನೀವು ತಿಳ್ಕೊಳ್ರಿ. ಅವ್ರು ಇಟ್ಟಿರೋದು ಬಿರುದಿನ ಮೇಲೆ. ಏನೋ ನಾನು ಓಡ್ತಾ ಇದ್ದೀನಿ, ಎಲ್ಲರೂ ನನ್ನನ್ನು ನೋಡ್ತಾರೆ, ಎಲ್ಲರೂ ನಂದು ಲೈವ್ ಬಂದು ಟೆಲಿಕಾಸ್ಟ್ ಆಗ್ತಾ ಇದೆ, ರಿಲೇ ಬರ್ತಾ ಇದೆ, ಅದಕ್ಕೋಸ್ಕರ ಅಲ್ಲ. ಆ ವ್ಯಕ್ತಿ ಅವನು ಓಡ್ತಾ ಇರೋದು ಏನಂತಂದ್ರೆ, ನನಗೆ ಪ್ರೈಸ್ ಬೇಕು. ಹಾಲೆಲೂಯಾ. ನಾವು ಓಡಬೇಕಾಗಿರೋದು ಅದಕ್ಕೋಸ್ಕರನೇ. ಆಮೇನ್. ಅದಕ್ಕೋಸ್ಕರ ಆತನು ಹೇಳ್ತಾ ಇರೋದು, ಪೌಲನು ನೋಡ್ರಿ, ಅವರಂತೆಯೇ ನೀವು ಬಿರುದನ್ನು ಪಡ್ಕೊಳ್ಬೇಕೆಂತಲೇ ಓಡ್ರಿ. ಹಾಲೆಲೂಯಾ. ಆಮೇನ್. ನೀವು ಓಡಬೇಕಾಗಿರೋದು ಯಾವ ರೀತಿಯಾಗಿ? ಅವರ ಹಾಗೇನೆ ನೀವು ಸಹ ಬಿರುದನ್ನು ಪಡ್ಕೊಳ್ಬೇಕಂತಲೇ ನೀವು ಓಡ್ರಿ. ಹಾಲೆಲೂಯಾ. ದೇವ ಜನಗಳೇ, ಕ್ರಿಸ್ತನ ಸೇವೆ, ಆತ್ಮಿಕ ಜೀವಿತ ನೋಡ್ರಿ, ಒಂದು ರನ್ನಿಂಗ್ ರೇಸ್ ಇದ್ದಂಗೆ. ಹಾಲೆಲೂಯಾ. ಆಮೇನ್. ಆತ್ಮಿಕ ಜೀವಿತ ಅನ್ನೋದು ಒಂದು ರನ್ನಿಂಗ್ ರೇಸ್ ಇದ್ದಂಗೆ, ಕ್ರಿಸ್ತನ ಸೇವೆ ಒಂದು ರನ್ನಿಂಗ್ ರೇಸ್ ಇದ್ದಂಗೆ. ಸೊ ದೇವರು ನಮ್ಮನ್ನೊಂದು ಟ್ರ್ಯಾಕಲ್ಲಿ ಇಟ್ಟಿದ್ದಾರೆ. ಆತನ ನಮ್ಮೊಳಗಡೆ ವಿಶ್ವಾಸವನ್ನು ಹುಟ್ಟಿಸಿ, ಆಮೇನ್, ವಿಶ್ವಾಸವನ್ನು ಹುಟ್ಟಿಸುತ್ತಾ ನಮಗೊಂದಗೋಸ್ಕರ ನಮ್ಮ ಮುಂದೆ ಒಂದು ರೇಸನ್ನು ದೇವರು ಇಟ್ಟು ಆತನು ಹೇಳ್ತಾ ಇದ್ದಾರೆ, ನೀನು ಓಡು ಅಂತ. ನನ್ನ ಮೇಲೆ ದೃಷ್ಟಿ ಇಟ್ಟವನಾಗಿ ಓಡು. ಹಾಲೆಲೂಯಾ. ನನ್ನ ಮೇಲೆ ದೃಷ್ಟಿ ಇಟ್ಟವನಾಗಿ, ಲೋಕದಲ್ಲಿರುವಂಥ ಅಥ್ಲೆಟ್ಸ್ಗಳೇ, ಅವರು ಈ ಲೋಕದ ಪ್ರೈಸ್ಗೋಸ್ಕರ ಅದ್ರ ಮೇಲೆ ಗಮನವನ್ನಿಟ್ಟು ದೃಷ್ಟಿಯನ್ನು ಇಟ್ಟು ಓಡ್ತಾ ಇರಬೇಕಾದ್ರೆ ಯಾವತ್ತೂ ಸಹ ಫೇಡ್ ಆಗದಂತಹ, ಬಾಡಿ ಹೋಗದಂತಹ ಜಯಮಾಲೆ, ಕಿರೀಟ ನಮಗೋಸ್ಕರ ದೇವರು ಇಟ್ಟಿರಬೇಕಾದ್ರೆ ನಾವು ಮಾಡಬೇಕಾಗಿರೋದೇನು? ನಾವು ದೇವ ಜನಗಳಾಗಿರುವಂಥ ನಮ್ಮ ಫೋಕಸ್ ಅದ್ರ ಮೇಲೆ ಇರಬೇಕಾಗಿದೆ. ನಾವು ಕರೆಯಲ್ಪಟ್ಟಂಥ ಜನಗಳ ಅದಕ್ಕೋಸ್ಕರನೇ. ಹಾಲೆಲೂಯಾ. ನಾವು ಕರೆಯಲ್ಪಟ್ಟಂಥದ್ದು ಎಲ್ರಿ, ನಾನು ಕರೆಯಲ್ಪಟ್ಟಿದ್ದೀನಿ ಅಂತ. ಹಾಲೆಲೂಯಾ. ಸೊಲುಗ ನಾನು ಅழைக்கப்பட்டிருக்கிறேன். ಆಮೇಲೆ
ಆಮೇನ್. ಕಿರೀಟத்தை பெரும்படி அழைக்கப்பட்டிருக்கிறேன். ஹalleluya. ಕಿರೀಟವನ್ನು ಹೊಂದುವಂತೆ ನಾನು ಕರೆಯಲ್ಪಟ್ಟಿದ್ದೇನೆ. ಹಾಲೆಲೂಯಾ. ಆಮೇನ್. ದೇವ ಜನಗಳು, ಇದು ಬಹಳ ಮುಖ್ಯವಾದದ್ದು. ಪೌಲನು ಹೇಳ್ತಾ ಇರೋದು ನೋಡ್ರಿ, ಓಡುವಂತ ನೋಡ್ರಿ, ಈ ಸ್ಥಳದಲ್ಲಿ ವಾಕ್ಯ ಹೇಳ್ತಾ ಇದೆ, ಓಡುವಂತ ಪ್ರತಿಯೊಬ್ಬರು ಸಹ, ಎಲ್ಲರೂ ಸಹ ಪ್ರೈಸ್ ಅನ್ನು ಹೊಂದ್ಕೊಳ್ಳೋದಿಲ್ಲ. ಆದರೆ ಪೌಲನ ಈ ಸ್ಥಳದಲ್ಲಿ ಹೇಳ್ತಾ ಇರೋದನ್ನ ಗಮನಿಸ್ರಿ. ಯಾವುದೋ ಒಂದು ರಕ್ಷಣೆನ ಕುರಿತು ಪೌಲನ ಈ ಸ್ಥಳದಲ್ಲಿ ಹೇಳ್ತಾ ಇಲ್ಲ, ರಿವಾರ್ಡ್ನ ಕುರಿತು ಹೇಳ್ತಾ ಇದ್ದಾರೆ. ರಕ್ಷಣೆ ಅನ್ನೋದು ಪ್ರತಿಯೊಬ್ಬರಿಗೂ ದೇವರಿಗೆ ದೇವರಿಂದ ಕೊಡಲ್ಪಟ್ಟಿರುವಂತಹ ಒಂದು ಗಿಫ್ಟ್ ಆಗಿದೆ. ಆಮೇನ್. ಪೌಲನು ಹೇಳ್ತಾ ಇರೋದು ರಕ್ಷಣೆ ಬಗ್ಗೆ ಅಲ್ಲ, ಪೌಲನು ಹೇಳ್ತಾ ಇರೋದು ರಿವಾರ್ಡ್ ಬಗ್ಗೆ. ಹಾಲೆಲೂಯಾ. ಸಾಲ್ವೇಷನ್ ಬಗ್ಗೆ ಪೌಲನು ಮಾತಾಡ್ತಾ ಇಲ್ಲ, ಪೌಲನು ಮಾತಾಡ್ತಾ ಇರೋದು ರಿವಾರ್ಡ್ ಬಗ್ಗೆ. ನೀವು ಹೇಳ್ಬೋದು, ನಾವೆಲ್ಲರೂ ಸಹ ರಕ್ಷಣೆ ಹೊಂದಿರ್ಬೋದು, ಆದರೆ ದೇವ ಜನಗಳೇ, ಅಷ್ಟಕ್ಕೆ ನಾವು ತೃಪ್ತರಾಗಬಾರ್ದು. ನಾವೆಲ್ಲರೂ ಸಹ ತೃಪ್ತಿ ಆಗಬೇಕಾಗಿರೋದು ರಿವಾರ್ಡ್ ಮೇಲೆ. ಹಾಲೆಲೂಯಾ. ಬಹುಮಾನದ ಮೇಲೆ, ಜಯಮಾಲೆಯ ಮೇಲೆ, ನಾವೆಲ್ಲರೂ ಜೀವ ಕಿರೀಟದ ಮೇಲೆ ನಾವೆಲ್ಲರೂ ಸಹ ತೃಪ್ತರಾಗಬೇಕಾಗಿರೋದು ಆಮೇನ್ ಬಹಳ ಮುಖ್ಯವಾದದ್ದಾಗಿದೆ. ಯಾಕಂದ್ರೆ ಎಫೆಸದವರಿಗೆ 2ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ನೋಡ್ತಾ ಇದ್ದೀವಿ. ನಾವೆಲ್ಲರೂ ಸಹ ವಿಶ್ವಾಸದ ಮುಖಾಂತರ ಕೃಪೆಯಿಂದ ನಾವು ರಕ್ಷಣೆ ಹೊಂದಿದ್ದೇವೆ. ನಾವೆಲ್ಲರೂ ಹೇಗೆ ರಕ್ಷಣೆ ಹೊಂದಿದ್ದೇವೆ? ಕೃಪೆಯಿಂದ ರಕ್ಷಣೆ ಹೊಂದಿದ್ದೇವೆ. ಬಟ್ ಪ್ರೈಸ್ ಆ ರೀತಿಯಾಗಿ ಅಲ್ಲ. ಆ ಪ್ರೈಸ್ ನೀವು ಹೊಂದ್ಕೊಳ್ಬೇಕಂದ್ರೆ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ವರ್ಕ್ ಮಾಡಬೇಕು. ನೀವು ಕಠಿಣವಾಗಿ ಮಾಡಬೇಕು. ರಿವಾರ್ಡ್ ಬೇಕಂತ ಹೇಳಿದ್ರೆ ನೀವು ಬಂದು ಶ್ರಮ ಪಡ್ಬೇಕು. ನೋಡ್ರಿ, ಅಥ್ಲೆಟ್ಸ್ಗಳು ಯಾರು ನೋಡ್ರಿ, ಪ್ರತಿಯೊಬ್ಬರು ಸಹ ಅಲ್ಲಿಗೆ ಬರ್ಬೇಕಂತ ಹೇಳಿದ್ರೆ ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೆ. ಸೊ ಎಲ್ಲದರಲ್ಲೂ ಬಂದು ಯಾವ ರೀತಿಯಾಗಿ ಲಿಮಿಟ್ ಆಗಿರ್ತಾರೆ. ಸೊ ದೇವರ ಮಕ್ಕಳಾಗಿರುವಂಥ ನಾವುಗಳು ಸಹ ನಮಗೆ ಕೊಡಲ್ಪಟ್ಟಿರುವಂಥ, ನಮಗೋಸ್ಕರ ಇಡಲ್ಪಟ್ಟಿರುವಂಥ ರಿವಾರ್ಡ್ನ ಪಡೆದುಕೊಳ್ಬೇಕಂತ ಹೇಳಿದ್ರೆ ಇದು ಈಸಿಯಾಗಿ ಬರೋದಿಲ್ಲ. ಸಾಲ್ವೇಷನ್ ನಮಗೆ ಈಸಿಯಾಗಿ ಸಿಕ್ತು, ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಮಗೆ ಸುಲಭವಾಗಿ ಸಿಕ್ತು. ಬಟ್ ರಕ್ಷಣೆ, ಬಟ್ ರಿವಾರ್ಡ್, ಬಟ್ ಪ್ರೈಸ್ ಬಂದು ಆ ರೀತಿಯಾಗಿ ಅಲ್ಲ. ಅದು ಸಿಗ್ಬೇಕಂತ ಹೇಳಿದ್ರೆ ಯಾರು ಕ್ರಿಸ್ತನಿಗಾಗಿ ಜೀವಿಸುವಂಥವರು, ಕ್ರಿಸ್ತನಿಗಾಗಿ ತಮ್ಮನ್ನು ಒಪ್ಪಿಸ್ಕೊಟ್ಟಂಥವರು, ಯಾವಾಗಲೂ ಆತ್ಮಿಕ ಮಂಡಲದಲ್ಲಿ ಜೀವಿಸುವಂಥವರು, ಯಾವಾಗಲೂ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇರುವಂಥವರು, ಯಾವಾಗಲೂ ಕ್ರಿಸ್ತನ ಮೇಲೆ ಆಸೆ ಇರುವಂಥ ಜನಗಳು, ಯಾವಾಗಲೂ ಸಹ ಆತ್ಮದಲ್ಲಿ ಬಲವುಳ್ಳಂಥ ಜನಗಳು, ಯಾವಾಗಲೂ ಸಹ ದೇವರ ಶಬ್ದವನ್ನು ಕೇಳ್ತಾ ಇರುವಂಥ ಜನಗಳು, ಅಂಥವ್ರು ಮಾತ್ರ ರಿವಾರ್ಡ್ ಅನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ಹಾಲೆಲೂಯಾ. ನೀವು ರಿವಾರ್ಡ್ ಅನ್ನು ಹೊಂದ್ಕೊಳ್ಬೇಕಂದ್ರೆ ನಿಮ್ಮ ಒಳಗಡೆ ಒಂದು ಬೆಚ್ಚನೆಯ ಅನುಭವ ಇರಬೇಕು. ನಿಮ್ಮ ಒಳಗಡೆ ಇರಬೇಕು. ಒಂದು ಕಡೆ ನಾನು ಹೇಳಿದೆ, ಸಭೆಯಲ್ಲಿ 3 ರೀತಿಯಾದ ಜನಗಳಿದ್ದಾರೆ. ಒಂದು ಜನಗಳು ತಣ್ಣನೆಯ ಅನುಭವ ಉಳ್ಳಂಥ ಜನಗಳು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ತಣ್ಣಗಾದರೂ ಇಲ್ಲಾಂದ್ರೆ ಬೆಚ್ಚಗಾದರೂ ಇರಬೇಕಾಗಿತ್ತು. ಒಂದು ವೇಳೆ ನೀನು ಇರೋದು ಹೇಗೆ, ನೀನು ಉಗುರು ಬೆಚ್ಚಗ ಇದೆಯಾ, ಅದಕ್ಕೋಸ್ಕರ ನಾನು ನಿನ್ನ ಬಾಯಿಂದ ಕಾರ್ತೇನೆ ಅಂತ. ಹಾಲೆಲೂಯಾ. ಸೊ ದೇವ ಜನಗಳೇ, ಲೂಕ್ವಾಮ್ ಎಕ್ಸ್ಪೀರಿಯನ್ಸ್ ಅನ್ನೋದು ಅಂದರೆ ಒಂದು வெதுவெதுப்பான ಅನುಭವ ಏನು தெரியுமா, மிகவும் ಡೇಂಜರಾன ಅನುಭವ. ಆಮೇನ್. ಸೊ ಒಂದು ತಣ್ಣನೆ ಅನುಭವ ಅಂದರೆ ಏನು, ಅವರು ಚರ್ಚಿಗೆ ಬರ್ತಾರೆ, ಏನು ಸಹ ಬಂದು ಅವರಿಗೆ ಯಾವುದ್ರ ಬಗ್ಗೆನೂ ಕಾಳಜಿನೇ ಇರೋದಿಲ್ಲ. ಸಾಧಾರಣ ಬಂದು ಸುಮ್ಮನೆ ಹೋಗಬೇಕು, ಏನೊಂದು ಭಾನುವಾರ ಫಾಸ್ಟ್ ಮುಖ ತೋರಿಸ್ಬೇಕು, ನಾನು ತೋರಿಸ್ತೀನಿ, ನಾನು ಹೋಗ್ತೀನಿ ಅಷ್ಟೇ. ಇದೊಂದು ತಣ್ಣನೆಯ ಅನುಭವ. ಅವರಿಂದ ಏನು ಸಹ ನಡೆಯೋದಿಲ್ಲ. ಬಟ್ ಇನ್ನೊಂದಿದೆ, ಉಗುರು ಬೆಚ್ಚಗಿನ ಅನುಭವ. ಇದು ಡೇಂಜರ್ ಆಗಿರುವಂಥದ್ದು. ಯಾಕಂದರೆ ಇಲ್ಲಿ ಬಂದು ಪರಿಶುದ್ಧತೆ, ಹೊರಗಡೆ ಬಂದು ಪಾಪ. ಇಲ್ಲಿ ಒಂದು ವೇಷ, ಹೊರಗಡೆ ಒಂದು ವೇಷ. ಇಲ್ಲಿ ಅನ್ಯ ಭಾಷೆ, ಹೊರಗಡೆ ಅನ್ಯಾಯ ಭಾಷೆಗಳು. ಜೀವನದಲ್ಲಿ ಚೇಂಜಸ್ ಇಲ್ಲ. ಆ್ಯಕ್ಟ್ ಮಾಡೋಂಥ ಲೈಫು. ಸಭೆ ಒಳಗಡೆ ಬಂದರೆ ಆತ್ಮಿಕ ವಿಶ್ವಾಸ ಏಂಜಲ್ ಥರ, ಹೊರಗಡೆ ಹೋದರೆ ಲೌಕಿಕನಾಗಿ ತಮ್ಮ ಸ್ವಂತ ಸ್ವಭಾವಗಳು, ಮಾತುಗಳು ಚೇಂಜ್ ಇಲ್ಲ. ಸುಳ್ಳುಗಳು, ಮೋಸ, ವಂಚನೆಗಳು ವಿಶ್ವಾಸಿಯ ಜೀವಿತದಲ್ಲಿ. ಆದರೆ ಸಭೆಯಲ್ಲಿ ಬಂದರೆ ಇವ್ರನ್ನ ಹಿಡಿದು ನಿಲ್ಲಿಸೋಕ್ಕಾಗೋದಿಲ್ಲ. ಭಯಂಕರವಾದಂಥ ಶಕ್ತಿ ಇದಾಗಿದೆ. ದೇವರು ಹೇಳ್ತಾ ಇದ್ದಾರೆ, ನೀನು ಉಗುರು ಬೆಚ್ಚಗಿನ ಜೀವಿತನ ನೀನು ನಡೆಸ್ತಾ ಇದೆಯಾ. ஆமேன். கர்த்தர் அந்த குளிரான இது என்ன இருக்கு, அந்த அனுபவத்தை பார்த்து உன்னை நான் வாந்தி பண்ணுவேன்னு கர்த்தர் சொல்லவில்லை. யார் வெதுவெதுப்பாக வாழ்கிறாங்களோ அவங்களே பார்த்து தான் கர்த்தர் சொன்னார், உன்னை என் வாயிலிருந்து வாந்தி பண்ணுவேன் என்று. ஹalleluya. ದೇವರು ನೋಡ್ರಿ, ಆತನು ಹೇಳಿದ್ದು ಯಾರಿಗೆ? ಒಂದು ತಣ್ಣನೆಯ ಅನುಭವದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ದೇವರು ಹೇಳಿಲ್ಲ, ನಾನು ನಿನ್ನ ಬಾಯಿಂದ ಕಾರ್ತೀನಿ, ವಾಂತಿ ಮಾಡ್ತೀನಿ ಅಂತ. ಆದರೆ ದೇವರು ಹೇಳಿದ್ದು ಉಗುರು ಬೆಚ್ಚಗಿನ ಅನುಭವ. ಉಗುರು ಬೆಚ್ಚಗಂದ್ರೇನು? ಈ ಕಡೆ ಬೆಚ್ಚ ಅಂತಲೂ ಹೇಳೋಕ್ಕಾಗೋದಿಲ್ಲ, ಈ ಕಡೆ ತಣ್ಣಗಿದೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ವಿಶ್ವಾಸಿಗಳ ಜೀವಿತ ಈ ರೀತಿಯಾಗಿರೋದಾದರೆ ನೀವು ತಿಳ್ಕೊಳ್ರಿ, ದೇವ ಜನಗಳ 2ನೇ ಗ್ರೂಪ್ ಜನಗಳು ಈ ರೀತಿಯಾಗಿ ಬಹಳ ಮೆಜಾರಿಟಿ ಇರುವಂಥ ಜನಗಳು ಉಗುರು ಬೆಚ್ಚಗಿರುವಂಥ ಅನುಭವ ವಿಶ್ವಾಸಿಗಳು. ಆದರೆ ಯೇಸು ಸ್ವಾಮಿ ಹೇಳಿದ್ರು, ಬೆಚ್ಚನೆಯ ಅನುಭವ ಕ್ರಿಸ್ತನಿಗಾಗಿ ಜೀವಿಸುವಂಥ ಅನುಭವ. ಬೆಚ್ಚನೆಯ ಅನುಭವ ಎಷ್ಟೇ ಇದ್ರೂ, ಆಸ್ತಿ ಐಶ್ವರ್ಯ ಅಂತಸ್ತುಗಳು ಸ್ಥಾನಮಾನಗಳು ಹೆಸರು ನೇಮಗಳು, ಎಷ್ಟೇ ಕಷ್ಟ ಹೋರಾಟ ಸಮಸ್ಯೆಗಳು, ಅನ್ನ ಊಟ ವಸ್ತ್ರ ಇಲ್ಲದೆ ಇದ್ರೂ ಸಹ, ಆದರೆ ಒಂದು ಬೆಚ್ಚನೆಯ ಅನುಭವವನ್ನು ಕ್ರಿಸ್ತನಿಗಾಗಿ ಜೀವಿಸುವಂಥ ಒಂದು ಅನುಭವ ಇದೆ ನೋಡ್ರಿ. ಅದರಲ್ಲಿ ನಿಲ್ಲುವಂಥ
ವ್ಯಕ್ತಿಗಳೇ ರಿವಾರ್ಡನ್ನು ಹೊಂದ್ಕೊಳ್ಳುವಂಥ ವ್ಯಕ್ತಿಗಳು. ಹಾಲೆಲೂಯಾ. ಆಮೇಲೆ ರಿವಾರ್ಡನ್ನು ಹೊಂದ್ಕೊಳ್ಳುವಂಥ ವ್ಯಕ್ತಿಗಳು. ಸೊ ದೇವರು ನಮ್ಮನ್ನು ಕರೆದಿರೋದು ಬೆಚ್ಚನೆ ಅನುಭವದಲ್ಲಿ ನಾವು ಜೀವಿಸ್ಲಿಕ್ಕೋಸ್ಕರ. ದೇವರು ನಮ್ಮನ್ನು ಆರಿಸ್ಕೊಂಡಿರೋದು ನಾವೆಲ್ಲರೂ ಶಕ್ತಿಯೊಂದಿಗೆ ಯಾವಾಗಲೂ ಸಹ ನೋಡ್ರಿ, ಯಾವಾಗಲೂ ಸಹ ರಿವಾರ್ಡ್ನ ಹೊಂದ್ಕೊಳ್ಬೇಕಾಗಿರೋಂಥ ವ್ಯಕ್ತಿ ಎಲ್ಲದರಲ್ಲೂ ಅವನು ಲಿಮಿಟ್ ಆಗಿರ್ತಾನೆ. 25ನೇ ವಾಕ್ಯ ಹೇಳ್ತಾ ಇದೆ ನೋಡ್ರಿ, ಗಮನಿಸ್ರಿ. ಅವರು ಯೇಸು ಸ್ವಾಮಿ ಈ ಸ್ಥಳದಲ್ಲಿ ಪರಿಶುದ್ಧ ಪೌಲನನ್ನು ಹೇಳಿದ್ರು, ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಮಿತವಾಗಿರ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ನಾವು ಸಾಧನೆ ಮಾಡೋರಾಗಿದ್ದೇವೆ. ಹಾಲೆಲೂಯಾ. ಈ ಸ್ಥಳದಲ್ಲಿ ಪೌಲನು ಹೇಳ್ತಾ ಇರೋದು ಗಮನಿಸ್ರಿ. ಕ್ರೌನನ ಕುರಿತು, ಆತನು ಕಿರೀಟವನ್ನು ಕುರಿತು, ಜಯಮಾಲಿಕೆ ಅಂದರೆ ಕಿರೀಟವನ್ನು ಕುರಿತು ಈ ಸ್ಥಳದಲ್ಲಿ ಮಾತಾಡ್ತಾ ಇದ್ದಾರೆ. ಈ ಲೋಕದಲ್ಲಿ ಓಡುವಂಥ ಅಥ್ಲೆಟ್ಸ್ಗಳು ಯಾವ ರೀತಿಯಾಗಿ ಓಡ್ತಾರೆ, ಅವ್ರ ಜೀವನದಲ್ಲಿ ಪ್ರತಿಯೊಂದರಲ್ಲೂ ಲಿಮಿಟ್ ಆಗಿರ್ತಾರೆ. ಯಾಕಂದರೆ ಒಬ್ಬ ವ್ಯಕ್ತಿ, ಒಬ್ಬ ಅಥ್ಲೆಟ್, ಒಬ್ಬ ಕ್ರೀಡಾಪಟು ಆ ಸ್ಥಳದಲ್ಲಿ ಮುಂದೆ ಓಡಿ ಫಾಸ್ಟಾಗಿ ಆ ಬಿರುದನ್ನು ತೆಗೆದುಕೊಳ್ಬೇಕಂತ ಹೇಳಿದ್ರೆ ಅವನು ಪ್ರತಿಯೊಂದರಲ್ಲೂ ಲಿಮಿಟ್ ಆಗಿರಬೇಕು. ಕ್ರಿಸ್ತೀಯ ಜೀವಿತ ಪ್ರತಿಯೊಂದರಲ್ಲೂ ಸಹ ಲಿಮಿಟ್ ಆಗಿರುವಂಥ ಲೈಫ್ ಆಗಿದೆ. ಇಷ್ಟ ಬಂದಿದ್ರಲ್ಲಿ ಕೈ ಹಾಕೋದು, ಇಷ್ಟ ಬಂದದನ್ನು ಮಾತಾಡೋದು, ಇಷ್ಟ ಬಂದದ್ದನ್ನು ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಇದೆಲ್ಲ ಜೀವಿತ. ಕ್ರಿಸ್ತಿಯ ಜೀವಿತ ಪ್ರತ್ಯೇಕಿಸಲ್ಪಟ್ಟಂಥ ಜೀವಿತ. ನೀವು ಎಲ್ಲೇ ಇದ್ದರೂ, ಯಾವ ಸ್ಥಳದಲ್ಲಿ ಇದ್ರೂ ಸಹ ನಿಮ್ಮ ಡ್ರೆಸ್ಸಲ್ಲಿ ವ್ಯತ್ಯಾಸ ಇರಬೇಕು, ನಿಮ್ಮ ಮಾತಲ್ಲಿ ವ್ಯತ್ಯಾಸ ಇರಬೇಕು, ನಿಮ್ಮ ನಡತೆಯಲ್ಲಿ ವ್ಯತ್ಯಾಸ ಇರಬೇಕು, ನಿಮ್ಮ ಹೃದಯದಲ್ಲಿ ವ್ಯತ್ಯಾಸ ಇರಬೇಕು, ನಿಮ್ಮ ಜೀವಿತದಲ್ಲಿ ವ್ಯತ್ಯಾಸ ಇರಬೇಕು, ಪರಿಶುದ್ಧತೆ ನಿಮ್ಮ ಜೀವಿತದಲ್ಲಿ ಇರಬೇಕು. ಪ್ರತ್ಯೇಕಿಸಲ್ಪಟ್ಟಂಥ ಜನಗಳಾಗಿರ್ಬೇಕು. ನೀವು ಆತ್ಮೀಕ ಜನಗಳಾಗಿ ನೀವು ಜೀವಿಸಬೇಕು. ಶಕ್ತಿ ತುಂಬಿದವರಾಗಿ ನೀವು ಜೀವಿಸಬೇಕಾಗಿದೆ. ಹಾಲೆಲೂಯಾ. ನೀವು ಪ್ರಿಪೇರ್ ಆಗಿರಬೇಕು, ನೀವು ಸಿದ್ಧವಾಗಿರಬೇಕು. ಒಬ್ಬ ಅಥ್ಲೆಟ್ ಯಾವ ರೀತಿಯ ಪ್ರಿಪೇರ್ ಆಗಿರ್ತಾನೋ, ಒಬ್ಬ ಕ್ರೀಡಾಪಟು ಹೇಗೆ ಬಂದವನು ಪ್ರಿಪೇರ್ ಆಗಿರ್ತಾನೋ, ನೀವು ಸಿದ್ಧವಾಗಬೇಕಾಗಿದೆ. ಹಾಲೆಲೂಯಾ. ಸಿದ್ಧತೆ ನಿಮ್ಮ ಒಳಗಡೆ ಯಾವಾಗಲೂ ಸಹ ಇರಬೇಕು. ಪ್ರತಿದಿನ ಪ್ರಾರ್ಥನೆ, ಪ್ರತಿದಿನ ಅನ್ಯ ಭಾಷೆ. ನೋಡ್ರಿ, ನೀವು ಎಷ್ಟೊತ್ತು ಅನ್ಯ ಭಾಷೆ ನೀವು ಮಾತಾಡ್ತೀರಾ, ಎಷ್ಟೊತ್ತು ನೀವು ಪ್ರಾರ್ಥಿಸ್ತೀರಾ, ಎಷ್ಟೊತ್ತು ವಾಕ್ಯಗಳನ್ನ ನೀವು ಧ್ಯಾನಿಸ್ತೀರಾ, ಜಸ್ಟ್ ಯೋಚನೆ ಮಾಡ್ಬಿಟ್ಟು ನೋಡ್ರಿ, ನಿಮ್ಮ ಜೀವಿತದಲ್ಲಿ ಎಷ್ಟಾಗಿ ನೀವು ಬೆಳೀತಾ ಇದ್ದೀರಾ ಆತ್ಮೀಕತೆಯಲ್ಲಿ, ಎಷ್ಟು ಹೊತ್ತು ನಿಮ್ಮೊಳಗೆ ನಿಮ್ಮ ಜೀವಿತದಲ್ಲಿ ಅನ್ಯ ಭಾಷೆಗಳಿದೆ ನೋಡ್ರಿ. ಧ್ಯಾನಿಸ್ರಿ, ನೀವು ಯೋಚನೆ ಮಾಡ್ರಿ. ಹಾಲೆಲೂಯಾ. ಸುಮ್ಮನೆ ಬರೋದಿಲ್ಲ. ಈ ಲೋಕದಲ್ಲಿರುವಂಥ ಒಬ್ಬ ಅಥ್ಲೆಟ್ ಪ್ರತಿಯೊಂದರಲ್ಲೂ ಸಹ ಅವನು ಲಿಮಿಟ್ ಆಗಿರ್ತಾನೆ, ಮಿತವಾಗಿರ್ತಾನೆ. ಕಾರಣ ಏನು? ಹೇಗಾದರೂ ಆ ಕ್ರೌನನ್ನು ನಾವು ಹೊಂದ್ಕೊಳ್ಬೇಕು. ಹೇಗಾದರೂ ಅದಕ್ಕೋಸ್ಕರ ಏನು ಮಾಡ್ತಾನೆ ವ್ಯಕ್ತಿ, ಎಲ್ಲದರಲ್ಲೂ ಫುಡ್ಡಲ್ಲಾಗಲಿ ಕಂಟ್ರೋಲ್ ಇರ್ತಾನೆ. ಅವನ ಬಾಡಿನ ಕಂಟ್ರೋಲ್ ತೆಗೆದುಕೊಂಡು ಬರ್ತಾನೆ. ಅವನು ಹಾಕುವಂಥ ಡ್ರೆಸ್ಸು, ಆಮೇಲೆ ಏನಿದೆ ಸ್ಪೋರ್ಟ್ಸಲ್ಲಿ ಓಡಬೇಕಾದ್ರೆ ಅದು ಲೈಟ್ ಆಗಿರುತ್ತೆ. ಅವನು ತನ್ನ ಸಿದ್ಧಪಡಿಸ್ಕೊಳ್ತಾನೆ, ಪ್ರಿಪೇರ್ ಆಗ್ತಾನೆ, ಡೈಲಿ ಎಕ್ಸಸೈಸ್ ಮಾಡ್ತಾನೆ, ಅವನು ತನ್ನನ್ನು ಪ್ರಿಪೇರ್ ಮಾಡ್ಕೊಳ್ತಾನೆ. ಹಾಲೆಲೂಯಾ. ಸೊ ಸತ್ಯವೇದ ಅದಕ್ಕೆ ಬಂದು ಹೇಳ್ತಾ ಇರೋದು ನೋಡ್ರಿ, ಅವನಾದರೂ ಬಾಡಿ ಹೋಗುವಂಥ ಜಯಮಾಲಿಕೆಯನ್ನು, ಬಾಡಿ ಹೋಗುವಂಥ ಕಿರೀಟವನ್ನು ಹೊಂದುವುದಕ್ಕೆ ಆ ರೀತಿಯಾಗಿ ಸಾಧನೆ ಮಾಡೋದಾದರೆ, ನಾವಾದರೂ ಬಾಡಿ ಹೋಗದಂಥ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ನಾವು ಸಾಧನೆ ಮಾಡುವಂಥ ಜನಗಳು. ಹಾಲೆಲೂಯಾ. ಆಮೇನ್. ಹಾಲೆಲೂಯಾ. ಸತ್ಯವೇದದಲ್ಲಿ ನೋಡ್ರಿ, ದೇವ ಸೇವಕರುಗಳು, ದೇವ ಜನಗಳಿಗೆ ಕೊಡಲ್ಪಡುವಂತಹ ಅನೇಕ ಕಿರೀಟಗಳಿದೆ. ಬಟ್ ಪೌಲನ್ ಈ ಸ್ಥಳದಲ್ಲಿ ಹೇಳ್ತಾ ಇರೋದು ನೋಡ್ರಿ, ಈ ಸ್ಥಳದಲ್ಲಿ ನಮಗೋಸ್ಕರ ಕೊಡಲ್ಪಡುವಂತಹ ಜೀವ ಕಿರೀಟವನ್ನು ಕುರಿತು ಪೌಲನ್ ಈ ಸ್ಥಳದಲ್ಲಿ ಬಂದು ಹೇಳ್ತಾ ಇದ್ದಾರೆ. ಸೊ ಇದು ಬಹಳ ಮುಖ್ಯವಾದುದು. ಕ್ರಿಸ್ತನ ಸೇವಕರುಗಳು, ವಿಶ್ವಾಸಿಗಳು ಯಾವಾಗಲೂ ಸಹ ನಾವು ಬುದ್ಧಿವಂತರಾಗಿ, ಜ್ಞಾನಿಗಳಾಗಿ, ಆತ್ಮೀಕತೆಯಲ್ಲಿ ಯಾವಾಗಲೂ ಸಹ ಬಹಳ ವೈಸ್ ಆಗಿ ನಾವು ಇರಬೇಕಾಗಿರುವಂಥದ್ದು ಬಹಳ ಮುಖ್ಯ. ನೋಡ್ರಿ, ನಾವು ಹೊಂದುವಂಥ ಬಹುಮಾನ ಅದು ಬಾಡಿ ಹೋಗುವಂಥ ಬಹುಮಾನ ಅಲ್ಲ, ಬಾಡಿ ಹೋಗದಲ್ಲೇ ಇರುವಂಥ ಬಹುಮಾನ. ಅತಿ ಶೀಘ್ರದಲ್ಲಿ ನಾವು ಅದನ್ನು ಪಡ್ಕೊಳ್ಳೋರಾಗಿದ್ದೇವೆ. ಆದರೆ ದೇವ ಜನಗಳೇ, ನೀವು ತಿಳ್ಕೊಳ್ರಿ, ಅದನ್ನು ನಾವು ಪಡ್ಕೊಳ್ಬೇಕಂತ ಹೇಳಿದ್ರೆ ನಾವು ಬಿಟ್ಕೊಡ್ಬಾರ್ದು. ಯೋಚನೆ ಮಾಡ್ರಿ, ನಿಮ್ಮ ಲೈಫಲ್ಲಿ ಎಷ್ಟು ಪ್ರಾರ್ಥನೆ ಜೀವಿತ ಇದೆ, ನಿಮ್ಮ ಮನೇಲಿ ಎಷ್ಟು ಪ್ರಾರ್ಥನೆ ಜೀವಿತ ಇದೆ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ ಎಷ್ಟು ಪ್ರಾರ್ಥನೆ ಜೀವಿತ ಇದೆ. ನೀವು ಕೆಲಸ ಮಾಡಬೇಕಾದ್ರೆ ಕೆಲಸದ ಜಾಗದಲ್ಲಿ, ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಹೇಗಿದ್ದೀರಾ, ಎಷ್ಟು ನೀವು ಅನ್ಯ ಭಾಷೆ ಮಾತಾಡ್ತಾ ಇದ್ದೀರಾ, ಎಷ್ಟು ವಾಕ್ಯಗಳನ್ನು ನೀವು ಮಾತಾಡ್ತಾ ಇದ್ದೀರಾ, ಎಷ್ಟು ವಾಕ್ಯಗಳು ನಿಮ್ಮ ಒಳಗಡೆ ಇದೆ, ಎಷ್ಟು ದೇವರ ಮೇಲೆ ನಿಮ್ಗೆ ಆಸೆ ಇದೆ, ಎಷ್ಟು ನೀವು ಆತ್ಮಿಕ ಮಂಡಲದಲ್ಲಿ ಜೀವಿಸ್ತಾ ಇದ್ದೀರಾ, ಎಷ್ಟು ದೇವರ ಪ್ರಸನ್ನತೆ ನಿಮ್ಮ ಮೇಲೆ ವ್ಯಾಪರಿಸ್ತಾ ಇದೆ. ಯೋಚನೆ ಮಾಡ್ರಿ, ಯಾವುದೇ ಸ್ಥಳದಲ್ಲಿದ್ರು ಹೇಗೆ ನೀವು ಜೀವಿಸ್ತಾ ಇದ್ದೀರಾ ಅಂತ ನೋಡ್ರಿ. ಯಾಕೋಸ್ಕರ ಅಂದರೆ, ಒಂದು ವೇಳೆ ನಾವು ಈ ರೀತಿಯಾದ ಬೆಚ್ಚನೆಯ ಅನುಭವವನ್ನು ನಡೆಸಲಿಲ್ಲ ಅಂತ ಹೇಳಿದ್ರೆ ಸ್ಲೋ ಆಗಿ ಉಗುರು ಬೆಚ್ಚಗಿನ ಅನುಭವಕ್ಕೆ ಬರ್ತೀವಿ. ಟ್ರೆಡಿಷನಲ್ಗಳಾಗಿ ನಾವು ಮಾರ್ಪಡ್ತೇವೆ ನಾವು. ಹಾಲೆಲೂಯಾ. ಈ ರೀತಿಯಾದ ಜೀವಿತದಿಂದ ನಾವು ಬಿಟ್ಕೊಡ್ಬಾರ್ದು. ನಾವು ಹೊರಗಡೆ ನಾವು ಬರಬೇಕಾಗಿದೆ. ದೇವರು ಬಯಸ್ತಾ ಇದ್ದಾರೆ ಇದ್ರಿಂದ ನಾವು ಹೊರಗಡೆ ಬರಬೇಕು ಅಂತ. ಬಹಳ ಮುಖ್ಯವಾಗಿ ಗಮನಿಸ್ರಿ, 26ನೇ ವಾಕ್ಯ ಹೇಳ್ತಾ ಇದೆ, ಪೌಲನು ಹೇಳ್ತಾ ಇರೋದು ಗಮನಿಸ್ರಿ. ಹೀಗಿರಲಾಗಿ ನಾನು ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆಯೇ. ಹಾಲೆಲೂಯಾ. ಪೌಲನು ಹೇಳ್ತಾ ಇರೋದು ಗಮನಿಸ್ರಿ, ನಾನು ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆಯೇ ಓಡುತ್ತೇನೆ. ಹಾಲೆಲೂಯಾ. ಆಮೇನ್. ಅವ್ರು ನೋಡ್ರಿ, ಅಥ್ಲೆಟ್ಸ್ಗಳು ಏನು ಮಾಡ್ತಾರೆ, ಅವ್ರಿಗೆ ಇಡಲ್ಪಟ್ಟಿರುವಂಥ ಟ್ರ್ಯಾಕಲ್ಲಿ ಕರೆಕ್ಟಾಗಿ ಸರಿಯಾಗಿ ಅವ್ರಿಗೆ ಗೊತ್ತು, ಈ ಟ್ರ್ಯಾಕಲ್ಲಿ ಓಡಿದ್ರೆ ಮಾತ್ರ
ನಾನು ಫಸ್ಟ್ ಬಂದ್ರೂ ಅದು ರಿವಾರ್ಡ್ ಸಿಗುತ್ತೆ. ಬೇರೆ ಟ್ರ್ಯಾಕಲ್ಲಿ ಓಡಿ ಫಸ್ಟ್ ಬಂದರೆ ಸಿಗೋದಿಲ್ಲ. ಬೇರೆ ಟ್ರ್ಯಾಕಲ್ಲಿ ಓಡೋದಾದರೆ ನಾನು ಎಷ್ಟೇ ಫಸ್ಟ್ ಬಂದ್ರೂ ಸಹ ನನಗೆ ರಿವಾರ್ಡ್ ಸಿಗೋದಿಲ್ಲ. ಆದರೆ ಒಬ್ಬ ಅಥ್ಲೆಟ್ ಯಾರು? ಒಬ್ಬ ಸ್ಪೋರ್ಟ್ಸ್ ಮ್ಯಾನ್, ಒಬ್ಬ ಕ್ರೀಡಾಪಟು. ಅವನು ರಿವಾರ್ಡ್ ಮೇಲೆ ಮನಸ್ಸನ್ನು ಇಟ್ಟು ತನಗೋಸ್ಕರ ಇಡಲ್ಪಟ್ಟಿರುವಂಥ ಟ್ರ್ಯಾಕಲ್ಲಿ ಅವನು ಓಡ್ತಾ ಇರ್ತಾನೆ. ಸೊ ಅದೇ ರೀತಿಯಾಗಿ ಪೌಲನು ಹೇಳ್ತಾ ಇರೋದು, ನಾನು ಸಹ ಓಡ್ತಾ ಇದ್ದೀನಿ. ಹೇಗೆ? ಗುರಿ ಗೊತ್ತಿಲ್ಲದವನಾಗಿ ನಾನು ಓಡ್ತಾ ಇಲ್ಲ, ಗೆಲ್ಲಬೇಕೆಂದಿರುವಂಥ ಅವರಂತೆಯೇ. ಆಮೇನ್. ಗೆಲ್ಲಬೇಕೆಂದಿರುವಂತಹ ಅವರಂತೆಯೇ ನಾನು ಓಡ್ತಾ ಇದ್ದೀನಿ. ಹಾಲೆಲೂಯ. ನಾನು ಓಡ್ತೇನೆ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತಾನೆ. ಹಾಲೆಲೂಯ. ನೋಡ್ರಿ, ಪೌಲನು ತನ್ನ ಮನಸ್ಸಿನಲ್ಲಿ ಒಂದು ಗುರಿ ಅವನಿಗಿತ್ತು. ಅವನ ಮನಸ್ಸಿನಲ್ಲಿ ನೋಡ್ರಿ ಒಂದು ಗೋಲ್ ಅವನಿಗಿತ್ತು. ನಾನು ಗೋಲನ್ನು ರೀಚ್ ಆಗಬೇಕು. ಹಾಲೆಲೂಯ. ದೇವರ ಮಕ್ಕಳಿಗೆ ಒಂದು ಗೋಲ್ ಇರಬೇಕು, ನಾನು ರೀಚ್ ಆಗಬೇಕು. ಅದನ್ನು ಕ್ರಿಸ್ತನು ನನ್ನ ಯಾವುದಕ್ಕೋಸ್ಕರ ಕರೆದಿದ್ದಾರೋ ಅದನ್ನು ನಾನು ರೀಚ್ ಆಗಬೇಕು, ಅದನ್ನು ನಾನು ಸಂಧಿಸಲೇಬೇಕೆನ್ನುವಂತಹ ಒಂದು ಗೋಲ್ ನಮ್ಮ ಜೀವಿತದಲ್ಲಿ ಇರಬೇಕಾಗಿದೆ. ನೋಡ್ರಿ, ಪೌಲನು ಅದಕ್ಕೋಸ್ಕರ ಹೋರಾಡ್ತಾ ಇದ್ದಾನೆ. ನೋಡ್ರಿ, ಆತ್ಮಿಕ ಜೀವಿತದಲ್ಲಿ ಹೋರಾಟ ಒಂದು ಬಹಳ ಮುಖ್ಯವಾದದ್ದು. ಸುಮ್ಮನೆ ಏನು ಸಹ ಬರೋದಿಲ್ಲ. ಯಾಕೋಸ್ಕರ ಕೆಲವು ಸಮಯದಲ್ಲಿ ಸೈತಾನ ನಿಮ್ಗೆ ವಿರುದ್ಧವಾಗಿ ಹೋರಾಡ್ತಾನೆ. ನೀವು ಆತ್ಮಿಕತೆಯಲ್ಲಿ ಬೆಳೆಯದಂತೆ ನಿಮ್ಮ ಜೀವಿತದಲ್ಲಿ ಅನೇಕ ತಡೆಗಳನ್ನು, ಹೋರಾಟಗಳನ್ನು ತೆಗೆದುಕೊಂಡು ಬರ್ತಾನೆ. ಆದರೆ ನೀವುಗಳು ಹೋರಾಡಬೇಕಾಗಿದೆ. ಹಾಲೆಲೂಯ. ಪ್ರಾರ್ಥನೆಯೊಂದಿಗೆ, ವಾಕ್ಯದೊಂದಿಗೆ, ಅನ್ಯ ಭಾಷೆಯೊಂದಿಗೆ ನೀವು ಯಾವಾಗಲೂ ಸಹ ಆತ್ಮಿಕ ಜೀವಿತದಲ್ಲಿ ಹೋರಾಡುವಂಥ ಜನಗಳಾಗಿರಬೇಕು. ಆಮೇನ್. ಇಲ್ಲ ಅಂತ ಹೇಳಿದ್ರೆ ಸ್ಲೋಲಿ ನಮಗೆ ತಿಳಿಯದ ರೀತಿಯಲ್ಲಿ ನಾವು ಬಿಟ್ಕೊಡುವಂಥ ಜನಗಳಾಗಿ ನಾವಿರ್ತೇವೆ. ಹಾಲೆಲೂಯ. ಅದಕ್ಕೋಸ್ಕರ ಪೌಲನು ಹೇಳ್ತಾ ಇರೋದಕ್ಕೆ ತಿಳ್ಕೊಳ್ರಿ. ಪೌಲನು ಏನು ಹೇಳಿದ್ನೋ ಅದಕ್ಕೋಸ್ಕರ ಅದನ್ನು ಅವನು ಮಾಡ್ದ. ಅವನು ಹೇಳ್ತಾ ಇದ್ದಾನೆ, ನಾನು ಹೋರಾಡ್ತಾ ಇದ್ದೇನೆ. ದೇವ ಜನವೇ, ನೀವು ಹೋರಾಡಿದ್ರೆ ಮಾತ್ರ ನಿಮ್ಮ ಜೀವಿತದಲ್ಲಿ ಜಯವನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ನೀವು ಹೋರಾಡಿದ್ರೆ ಮಾತ್ರ ನಿಮಗೋಸ್ಕರ ಇಡಲ್ಪಟ್ಟಿರುವಂಥ ರಿವಾರ್ಡನ್ನು, ಜಯಮಾಲಿಕೆಯನ್ನು ನೀವು ರಿಸೀವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನೀವು ಹೋರಾಡಿದ್ರೆ ಮಾತ್ರ ನೀವು ಜಯಿಸ್ಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ನೀವು ಜಯಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಇರೋದಾದ್ರೆ ಏನು ಬರೋದಿಲ್ಲ. ನಾವು ಹೇಳ್ತೀವಿ ದೇವರೇ ನನಗೆ ಅದು ಮಾಡು, ಇದು ಮಾಡು. ನಾನು ಹೇಳ್ತಾ ಇರೋದು, ನೀವು ಸುಮ್ಮನೆ ಇದ್ದು ದೇವರೇ ಮಾಡುವಂತೆ ಮಾಡೋದಿಲ್ಲ. ಈಗಾಗಲೇ ನಿನ್ನೆ ನಾನು ಹೇಳಿದ ಈ ಸ್ಥಳದಲ್ಲಿ ನೀವು ಬೈಬಲ್ ಸ್ಟಡಿಗೆ ಬರಬೇಕಾಗಿತ್ತು. ಬಹಳ ಅದ್ಭುತವಾದದ್ದು. ದೇವರು 1ನೇ ಅಧ್ಯಾಯದಲ್ಲಿ ಪೂರ್ತಿಯಾಗಿ ಎಲ್ಲವನ್ನು ಉಂಟು ಮಾಡಿದ್ರು. ನಂತರ 1ನೇ ಅಧ್ಯಾಯದಲ್ಲಿ ದೇವರು ಪ್ಲ್ಯಾನ್ ಮಾಡಿದ್ರು 26ನೇ ವಾಕ್ಯದಲ್ಲಿ ಆಮೇಲೆ ಮನುಷ್ಯರನ್ನು ನಮ್ಮ ಹೋಲಿಕೆಗೆ, ನಮ್ಮ ಸಾರೂಪ್ಯದ ಮೇರೆಗೆ ನಾವು ಉಂಟು ಮಾಡೋಣ. ಯಾವುದನ್ನ? ದೇವರು ಈಗಾಗಲೇ ಅವನಿಗೋಸ್ಕರ ಎಲ್ಲವನ್ನು ಇಟ್ಟು ಅದ್ರ ನಂತರ ದೇವರು ಪ್ಲ್ಯಾನ್ ಮಾಡಿದ್ರು ಮನುಷ್ಯನಿಗೆ. ಅಂದರೆ ಅದರ ಅರ್ಥ ಏನು? ನಿಮಗೆ, ನನಗೋಸ್ಕರ ದೇವರು ಪ್ರತಿಯೊಂದನ್ನು ಸಿದ್ಧ ಮಾಡಿ ಇಟ್ಟಿದ್ದಾರೆ. ಆಮೇನ್. ಆದ್ರ ನಂತರ ದೇವರು ಹೇಳಿದ್ರು, ಅವನು ಸಮುದ್ರದ ಮೇಲೆ, ಭೂಮಿಯ ಮೇಲೆ, ಆಕಾಶದ ಹಾರಾಡುವಂಥ ಪಕ್ಷಿಗಳ ಮೇಲೆ, ಎಲ್ಲದರ ಮೇಲೆ ಅವನು ರೂಲ್ ಮಾಡಬೇಕು. ಹಾಲೆಲೂಯ. ಸೊ ಅದರಿಂದ ನೋಡ್ರಿ, ದೇವರು ನಮಗೋಸ್ಕರ ಇಡಲ್ಪಟ್ಟಿರುವಂಥ ಕಾರ್ಯಗಳನ್ನು ನಾವು ತಿಳಿದುಕೊಳ್ಬೇಕಂತ ಹೇಳಿದ್ರೆ ನಾವು ಹೋರಾಡಬೇಕಾಗಿದೆ. ವಾಕ್ಯ ಹೇಳ್ತಾ ಇದೆ, 1 ಕೊರಿಂಥದವರಿಗೆ 2ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ, ದೇವರು ತನ್ನ ಜನಗಳಿಗಾಗಿ ಸಿದ್ಧ ಮಾಡಿಟ್ಟಿರುವಂಥದ್ದು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಹೃದಯದಲ್ಲಿ ಗ್ರಹಿಸ್ಕೊಳ್ಳಿಕ್ಕಾಗಲಿ. ನೋಡ್ರಿ, ಯಾವುದು ಈಗಾಗಲೇ ದೇವರು ಏನು ಪ್ರಿಪೇರ್ ಮಾಡಿದಾರೋ, ಈಗಾಗಲೇ ನಮಗೋಸ್ಕರ ಏನು ಸಿದ್ಧ ಮಾಡಿದಾರೋ ಅದನ್ನು ಹೊಂದ್ಕೊಳ್ಬೇಕಂದ್ರೆ ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು, ನಮ್ಮ ಕಿವಿಗಳು ಕೇಳಲ್ಪಡಬೇಕು, ನಮ್ಮ ಹೃದಯಗಳು ಗ್ರಹಿಸಲ್ಪಡಬೇಕು. ಹಾಲೆಲೂಯ. ಅಂದ್ರೆ ಅದರ ಅರ್ಥ ಏನು? ಆಲ್ರೆಡಿ ದೇವರು ನಮಗೋಸ್ಕರ ಸಿದ್ಧ ಮಾಡಿ ಇಟ್ಟಿದ್ದಾರೆ. ಬಟ್ ನಾವು ಕೇಳ್ತಾ ಇದ್ದೀವಿ, ದೇವರ ಕೊಡು ಅಂತ. ಯಾವಾಗ ಶಿಲುಬೆಯಲ್ಲಿ ಯೇಸುವಿನ ಶರೀರ ಜಜ್ಜಲ್ಪಡ್ತೋ ಆಗಲೇ ಸ್ವರ್ಗವು ನಮಗಾಗಿ ಓಪನ್ ಆಯಿತು. ಟ್ರೆಜರ್ಸ್ಗಳು ಓಪನ್ ಆಯಿತು, ಬ್ಲೆಸ್ಸಿಂಗ್ಸ್ಗಳು ಓಪನ್ ಆಯಿತು. ನಮಗೂ, ನಮ್ಮ ಕುಟುಂಬಕ್ಕೂ, ನಮ್ಮ ಮನೆಗೂ, ನಮ್ಮ ಕೆಲಸಕ್ಕೂ, ನಮ್ಮ ಬಿಸ್ನೆಸ್ಗೂ, ನಮ್ಮ ಮಿನಿಸ್ಟ್ರಿಗೆ ಇರುವಂಥ ಪ್ರತಿಯೊಂದನ್ನು ಅದು ಹಣವಾಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಯಾವುದೇ ಮಿನಿಸ್ಟ್ರಿ ಆಗಿರ್ಬೋದು, ಅನಾಯಿಂಟಿಂಗ್ ಆಗಿರ್ಬೋದು, ಯಾವುದೇ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ ಆಗಿರ್ಬೋದು, ಪ್ರತಿಯೊಂದನ್ನು ಆಲ್ರೆಡಿ ಗಾಡ್ ಹ್ಯಾಸ್ ಪ್ರಿಪೇರ್ಡ್ ಎವ್ರಿಥಿಂಗ್. ದೇವರು ಪ್ರತಿಯೊಂದನ್ನು ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ. ಬಟ್ ನಮ್ಮ ಕೆಲಸ ಏನು? ಅದನ್ನು ಕ್ಲೈಮ್ ಮಾಡ್ಕೊಳ್ಳೋದು ನಮ್ಮ ಕೆಲಸ, ಅದನ್ನು ಸ್ವಾಧೀನ ಮಾಡ್ಕೊಳ್ಳೋದು ನಮ್ಮ ಕೆಲಸ. ಬಟ್ ಸ್ವಾಧೀನ ಮಾಡ್ಕೊಳ್ಬೇಕಂದ್ರೆ ಸುಮ್ಮನೆ ಅಲ್ಲ, ನಿನ್ನ ಸ್ಪಿರಿಟಲ್ಲಿ ಸ್ಟ್ರಾಂಗ್ ಆಗಿ ನೀನು ಇರಬೇಕಾಗಿದೆ. ಹಾಲೆಲೂಯ. ಒಳಗಡೆ ನೀನು ಬಲವನ್ನು ಹೊಂದ್ಕೊಳ್ಬೇಕಾಗಿದೆ, ಆಂತರ್ಯದಲ್ಲಿ ಬಲಶಾಲಿಯಾಗಿ ನೀನು ಜೀವಿಸಬೇಕು. ನಿನ್ನ ಜೀವಿತದಲ್ಲಿ ಬೇಕಾಗಿರೋದು ಏನಂತಂದ್ರೆ ಯಾವಾಗಲೂ ಸಹ ಒಂದು ಬೆಚ್ಚನೆಯ ಅನುಭವದಲ್ಲಿ ನೀವು ಜೀವಿಸಬೇಕು. ಹಾಲೆಲೂಯ. ಅದನ್ನು ಬಿಟ್ಬಿಟ್ಟು ದೇವರೇ ನಾನು ಕೊಡು ಅಂತ ಹೇಳಿದ್ರೆ ದೇವರು ಹೇಳ್ತಾ ಇದ್ರೆ ಈಗಾಗಲೇ ನಾನು ಕೊಟ್ಟಿದ್ದೀನಿ ಅಂತ. ನೀವು ಕೊಡು ಅಂತ ಕೇಳ್ತಾ ಇದ್ರೆ ದೇವರು ಹೇಳ್ತಾ ಇದ್ರೆ ನಾನು ಕೊಟ್ಟಿದ್ದೀನಿ ಅಂತ. ಹಾಲೆಲೂಯ. ನಾವು ಕೊಡು ಅಂತ ಕೇಳ್ತಾ ಇದ್ದೀನಿ, ದೇವರು ಹೇಳ್ತಾ ಇದ್ರೆ ನಿನಗೋಸ್ಕರ ಕೊಟ್ಟಿದ್ದೀನಿ, ತೆಗೆದುಕೋ ಅಂತ.
ನಾವು ಸೂಪರ್ ಮಾರ್ಕೆಟ್ಗೆಲ್ಲ ನಾವು ಹೋಗ್ಬೇಕಾದ್ರೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಯಾವತ್ತೂ ಸಹ ನಾವು ಏನು ಮಾಡ್ತೀವಿ, ಬೇರೆಯವ್ರ ಹೆಲ್ಪ್ನ ತೆಗೆದುಕೊಳ್ಳೋದಿಲ್ಲ. ನಮ್ಗೆ ಬೇಕಾಗಿರೋಂಥ ಟ್ರಾಲಿನೋ ಬ್ಯಾಸ್ಕೆಟೋ ನಾವು ತೆಗೆದುಕೊಂಡು ಹೋಗಿ ನಮಗೆ ಬೇಕಾಗಿರೋದು ಪ್ರತಿಯೊಂದು ಎಲ್ಲ ಡಿಸ್ಪ್ಲೇ ಇರುತ್ತೆ, ಅದನ್ನು ನಾವು ಚೂಸ್ ಮಾಡ್ತೀವಿ. ಯಾವ್ದು ಬೇಕಾಗಿದೆಯೋ ಅದನ್ನೆಲ್ಲ ನಾವು ತೆಗೆದುಕೊಳ್ತೀವಿ. ಎಲ್ಲ ತೆಗೆದುಕೊಂಡು ಬಂದು ಕೊನೆಯದಾಗಿ ಎಲ್ಲಿ ಬರ್ತೀವಿ, ನಾವು ಬಿಲ್ ಹತ್ರ ನಾವು ಬರ್ತೀವಿ. ಬಟ್ ಅದೇ ರೀತಿಯಾಗಿ ನಾವು ತಿಳಿದಿರಬೇಕು, ದೇವರು ನಮಗೋಸ್ಕರ ಎಲ್ಲವನ್ನ ಡಿಸ್ಪ್ಲೇ ಮಾಡಿದ್ರು, ಎಲ್ಲವನ್ನ ದೇವರು ಸಿದ್ಧ ಮಾಡಿಟ್ಟಿದ್ದಾರೆ. ದೇವರು ಹೇಳ್ತಾ ಇದ್ದಾರೆ, ನಿನಗೆ ಬೇಕಾಗಿರೋದನ್ನ ನೀನು ತೆಗೆದುಕೋ. ಆದರೆ ತೆಗೆದುಕೊಳ್ಬೇಕಂತ ಹೇಳಿದ್ರೆ ನೋಡ್ರಿ, ನೀವು ಡಿಸ್ಪ್ಲೇ, ನೀವು ಅಲ್ಲಿಗೆ ಹೋದ್ರೆ, ಸೂಪರ್ ಮಾರ್ಕೆಟ್ಗೆ ಹೋದ್ರೆ, ನಿಮ್ಮ ಹತ್ರ ಹಣ ಇದ್ರೆ ಮಾತ್ರ ನೀವು ಅದನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ. ಹೌದು ತಾನೆ? ಅದಕ್ಕೋಸ್ಕರ ನೀವು ಯಾವ ಸೋಡೆಕ್ಸ್ ಕಾರ್ಡ್ ಕೊಡ್ತಿರೋ, ಇಲ್ಲ ಸ್ವೈಪಿಂಗ್ ಕಾರ್ಡ್ ಕೊಡ್ತಿರೋ, ನೀವು ಯಾವ ಡೆಬಿಟ್ ಕ್ರೆಡಿಟ್ ಕಾರ್ಡ್ ಕೊಡ್ತಿರೋ, ಕ್ಯಾಶ್ ಕೊಡ್ತಿರೋ, ಅದು ನಿಮ್ಗೆ ಸಂಬಂಧಪಟ್ಟಿರೋದು. ಆದರೆ ನಿಮ್ಮ ಹತ್ರ ಹಣ ಇದ್ರೆ ಮಾತ್ರ. ಸೊ ಅದೇ ರೀತಿಯಾಗಿ ನೀವು ಅದನ್ನು ಹೊಂದ್ಕೊಳ್ಬೇಕಂತ ಹೇಳಿದ್ರೆ, ನಿಮಗೆ ಬೇಕಾಗಿರೋದು ಅನಾಯಿಂಟಿಂಗ್, ನಿಮಗೆ ಬೇಕಾಗಿರೋದು ಪ್ರೆಸೆನ್ಸ್ ಆಗಿದೆ. ನಿಮಗೆ ಅನ್ಯ ಭಾಷೆ ಬೇಕು, ನಿಮಗೆ ವಾಕ್ಯಗಳು ಬೇಕು, ವಾಕ್ಯದಲ್ಲಿ ಸ್ಟ್ರಾಂಗ್ ಆಗಿ ನೀವು ಇರಬೇಕು, ಪ್ರಾರ್ಥನೆಯಲ್ಲಿ ಸ್ಟ್ರಾಂಗ್ ಆಗಿ ಇರಬೇಕು. ದೇವರು ನಿಮ್ಮ ಹತ್ರ ಹಣ ಕೇಳ್ತಾ ಇಲ್ಲ, ದೇವರು ಹೇಳ್ತಾ ಇರೋದು ನೀನು ಸ್ಪಿರಿಟಲ್ಲಿ ನೀನು ಸ್ಟ್ರಾಂಗ್ ಆಗು. ಹಲ್ಲೆಲೂಯಾ. ದೇವರು ಕೇಳ್ತಾ ಇರೋದೇನು, ನೀನು ಪ್ರಾರ್ಥನೆಯಲ್ಲಿ ಸ್ಟ್ರಾಂಗ್ ಆಗು. ನಿಮ್ಮ ಜೀವಿತದಲ್ಲಿ ಪ್ರೇಯರ್ ಇಲ್ಲ ಅಂತ ಹೇಳಿದ್ರೆ 1000 ಜನ ಪಾಸ್ಟರ್ಗಳು ಬಂದ್ರೂ ಸಹ ನಿಮಗೇನು ಸಿಗೋದಿಲ್ಲ. ಇದು ತಿಳ್ಕೊಳ್ರಿ. ನಿಮ್ಮ ಜೀವಿತದಲ್ಲಿ ಅನ್ಯ ಭಾಷೆ ಇಲ್ಲ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ, ಆತ್ಮಿಕ ಸಭೆಯಲ್ಲಿರುವಂಥ ವ್ಯಕ್ತಿ, ನಿನ್ನ ಲೈಫಲ್ಲಿ 1 ಗಂಟೆ 2 ಗಂಟೆ ಅನ್ಯ ಭಾಷೆ ನಿನ್ನ ಜೀವಿತದಲ್ಲಿ ಇಲ್ಲ ಅಂತ ಹೇಳಿದ್ರೆ, ಈಸಿಯಾಗಿ ಸೈತಾನ ನಿಮ್ಮನ್ನು ನುಂಗ್ತಾನೆ. ನಿಮ್ಮ ಕೆಲಸ, ನಿಮ್ಮ ಬಿಸ್ನೆಸ್, ನಿಮ್ಮ ಹಣ, ನಿಮ್ಮ ಮಕ್ಕಳನ್ನು ನುಂಗ್ತಾನೆ. ಕೊನೆಯದಾಗಿ ಏನು ಮಾಡ್ತಾನೆ ಗೊತ್ತಾ? ದೇವ್ರ ತೋರಿಸ್ತಾನೆ. ನೋಡು, ದೇವ್ರು ನಿನಗೇನು ಮಾಡಲಿಲ್ಲ, ದೇವ್ರು ನಿನಗೇನು ಕೊಟ್ಟಿಲ್ಲ, ದೇವ್ರು ನಿಮಗೇನು ಅದ್ಭುತನ ಮಾಡಲಿಲ್ಲ. ಚರ್ಚಿಗೆ ಹೋಗಿ ಏನಾಯಿತು ನೋಡು, ಬೇರೆ ಜನಗಳೆಲ್ಲ ಹೇಗಿದ್ದಾರೆ, ನಿಮ್ಗೆ ಹಣ ಇಲ್ಲ, ಸೈತಾನನ ಮಾಡೋದು, ಸೈತಾನನ ಕೆಲಸ ಇದು. ಸೊ ಒಂದು ವಿಶ್ವಾಸಿ ಅದಕ್ಕೋಸ್ಕರನೇ ಸ್ಪಿರಿಟಲ್ಲಿ ಸ್ಟ್ರಾಂಗ್ ಆಗಿರಬೇಕು. ಆಮೇನ್. ಯಾವಾಗ ನೀನು ಆತ್ಮದಲ್ಲಿ ಬೆಚ್ಚನೆ ಅನುಭವದಲ್ಲಿ ನಡೀತೀಯೋ, ಸತ್ಯವೇದದಲ್ಲಿ ಹೇಳ್ತಾ ಇದ್ದ ಅಪೊಸ್ತಲರು ಯಾರು ಸಹ ದೇವರೇ ನನಗೆ ಅದು ಕೊಡು ಇದು ಕೊಡು ಅಂತ ಹೇಳಲಿಲ್ಲ ಅವರು. ಬಟ್ ಎಲ್ಲವನ್ನು ಕ್ಲೈಮ್ ಮಾಡಿಕೊಂಡ್ರು ಅವರು. ಹಲ್ಲೆಲೂಯಾ. ಎಲ್ಲವನ್ನ ಅವರು ಸ್ವಾಧೀನಪಡಿಸ್ಕೊಂಡ್ರು. ಸೊ ಅದರಿಂದ ದೇವ ಜನಗಳೇ, ಒಂದು ಕಾರ್ಯ ನೀವು ತಿಳಿದಿರಬೇಕು. ನಿನ್ನೆ ಪರಿಶುದ್ಧಾತ್ಮನು ಕ್ಲಿಯರ್ ಆಗಿ ನನ್ನ ಹತ್ರ ಮಾತಾಡಿದ್ರು. ಈ ಜನಗಳಿಗೆ ಬೇಕಾಗಿರೋದು ನಾನು ಎಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ದೀನಿ, ಪ್ರತಿಯೊಂದು ಸಿದ್ಧವಾಗಿದೆ. ಪವಿತ್ರ ಆತ್ಮನು ನನ್ನ ಹತ್ರ ಕ್ಲಿಯರ್ ಆಗಿ ಹೇಳಿದ್ರು. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿದ್ವು. ಪವರ್ಫುಲ್ ಸ್ಟಡಿ ಇತ್ತು ನಿನ್ನೆ. ನಮಗೆ ನಿಜವಾಗ್ಲೂ ನನಗೊಂದು ವ್ಯತ್ಯಾಸವಾಗಿತ್ತು. ಸತ್ಯವೇದ ಅಧ್ಯಯನ ನಿನ್ನೆ ಬಂದು ಶಕ್ತವಾಗಿ ನಮಗಿತ್ತು. ಸೊ ಅದರಿಂದ ನಾನು ಹೇಳ್ತಾ ಇರೋದು, ದೇವರು ನಮಗೋಸ್ಕರ ಎಲ್ಲವನ್ನ ಸಿದ್ಧ ಮಾಡಿಟ್ಟಿದ್ದಾರೆ. ಆ ಸಿದ್ಧತೆಯಲ್ಲಿ ನಾವು ಹೋಗ್ಬೇಕಂತ ಹೇಳಿದ್ರೆ ನಾನು ಪ್ರಿಪೇರ್ ಆಗಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರ ಹೋಗ್ಬೇಕಂತ ಹೇಳಿದ್ರೆ ನೋಡ್ರಿ, ಒಂದು ಸೂಪರ್ ಮಾರ್ಕೆಟ್ಗೆ ನೀವು ಹೋಗ್ಬೋದು, ಅದನ್ನು ನೀವು ಕ್ಲೈಮ್ ಮಾಡ್ಕೊಬೇಕು, ತೆಗೆದುಕೊಳ್ಬೇಕು. ನಿಮ್ಮದನ್ನ ನೋಡ್ರಿ, ನೀವು ಯಾವುದನ್ನ ನೀವು ತೆಗೆದುಕೊಳ್ತಿರೋ ಸೂಪರ್ ಮಾರ್ಕೆಟಲ್ಲಿ, ಅದೆಲ್ಲ ನೀವು ಯಾವುದನ್ನ ನಿಮ್ಮ ಬ್ಯಾಸ್ಕೆಟ್ಗೋ ನಿಮ್ಮ ಟ್ರಾಲಿಗೆ ಬಂದು ಹಾಕ್ಕೊಳ್ತಿರೋ ನಿಮಗೆ ಸ್ವಂತ ಆಗೋದಿಲ್ಲ. ನೀವು ಬಿಲ್ ಕೌಂಟರ್ಗೆ ಬಂದಮೇಲೆ ಬಿಲ್ ಮಾಡಿದ್ಮೇಲೆ ಅದು ನಿಮಗೆ ಸ್ವಂತ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಸೊ ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ದೇವರು ನಮಗೋಸ್ಕರ ಪ್ರಿಪೇರ್ ಆಗಿ ಎಲ್ಲವನ್ನು ಇಟ್ಟಿದ್ದಾರೆ. ಅದು ನಿಮ್ಗೆ ಸ್ವಂತ ಆಗೋದಿಲ್ಲ. ನಿಮಗೆ ಸ್ವಂತ ಆಗ್ಬೇಕಂತ ಹೇಳಿದ್ರೆ ನೀವುಗಳು ಪ್ರಿಪೇರ್ ಆದ್ರೇ, ಪ್ರಾರ್ಥಿಸೋದ್ರೇ, ಅನ್ಯ ಭಾಷೆಯಲ್ಲಿ, ವಿಶ್ವಾಸದಲ್ಲಿ, ಪರಿಶುದ್ಧತೆಯಲ್ಲಿ, ವಾಕ್ಯದಲ್ಲಿ ದೃಢವಾಗಿ ನಿಂತ್ರೇ ನೀವು ಅದನ್ನು ಕ್ಲೈಮ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಸೊ ದೇವರು ನಮ್ಮ ಹತ್ರ ನೋಡುವಂಥ ಕಾರ್ಯಗಳು ಅದಾಗಿದೆ. ಅದಕ್ಕೋಸ್ಕರನೇ ದೇವರು ಹೇಳ್ತಾ ಇರೋದು, ಅದಕ್ಕೋಸ್ಕರನೇ ಕರ್ತನ ನಮ್ಮ ಹತ್ರ ಎದುರು ನೋಡ್ತಾ ಇರೋದು. ನಾವೆಲ್ಲರೂ ಸಹ ಪ್ರಿಪೇರ್ ಆಗಿರಬೇಕು. ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ಜೀವಿತದಲ್ಲಿ ಏನು ಪ್ರೇಯರ್ ಮಾಡ್ತಾ ಇದ್ದೀರೋ ಅದನ್ನು ಸ್ಟಾಪ್ ಮಾಡ್ರಿ, ಇನ್ನು ಇನ್ಕ್ರೀಸ್ ಮಾಡ್ರಿ ಪ್ರೇಯರನ್ನು. ಆಮೇಲೆ ಅನ್ಯ ಭಾಷೆ ನೀವು ಏನು ಚರ್ಚ್ ಬಂದಾಗ ಮಾತಾಡ್ತಾ ಇದ್ದೀರೋ, ನಿಮ್ಮ ಮನೆಯಲ್ಲಿ ಗಂಟೆಗಟ್ಟಲೆ ಕಾಲ ಹವರ್ಸ್ ಟುಗೆದರ್ ಅನ್ಯ ಭಾಷೆ ಮಾತಾಡ್ರಿ. ಕಿಚನ್ನಲ್ಲಿ, ದಾರಿಲಿ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಜನಗಳು ನಿಮ್ಮನ್ನ ಏನು ಹೇಳಿದ್ರು ಪರವಾಗಿಲ್ಲ, ನೀವು ಟಂಗ್ಸಲ್ಲಿ ಮಾತಾಡ್ರಿ, ಅನ್ಯ ಭಾಷೆಯಲ್ಲಿ ಮಾತಾಡ್ರಿ, ವಾಕ್ಯಗಳನ್ನ ಓದ್ರಿ, ನಿಮ್ಮ ಮಕ್ಕಳುಗಳನ್ನ ಕೂರಿಸ್ಕೊಳ್ರಿ. ನಿಮ್ಮ ಮಕ್ಕಳು ಬರ್ತಾ ಇಲ್ವಾ, ನೀವು ಅನ್ಯ ಭಾಷೆಯಲ್ಲಿ ಮಾತಾಡ್ರಿ ಚೆನ್ನಾಗಿ. ಆಮೇಲೆ ಒಂದು ದಿನದಲ್ಲಿ ಚೆನ್ನಾಗಿ ಯಾವಾಗಲೂ ಸಹ ಅನ್ಯ ಭಾಷೆಯಲ್ಲಿ ಇರ್ರಿ. ಬರೀ ಲೋಕದ ಮಾತುಗಳನ್ನ ಮಾತಾಡ್ಲಿಕ್ಕೋಸ್ಕರ ಒಪ್ಪಿಸ್ಕೊಡ್ಬೇಡ್ರಿ. ನೀವು ಸಿಂಗಲ್ ಆಗಿರೋದಕ್ಕೋಸ್ಕರ ನೀವು ಸಮಯ ಸಿಕ್ಕೋದಾದ್ರೆ ಸಿಂಗಲ್ ಆಗಿದ್ದು ಅನ್ಯ ಭಾಷೆನ ಮಾತಾಡ್ರಿ. ಫ್ಯಾಮಿಲಿಯಲ್ಲಿ ಅನ್ಯ ಭಾಷೆ ಮಾತಾಡ್ತಾ ಇರ್ರಿ. ಹಲ್ಲೆಲೂಯಾ. ಆ ರೀತಿಯಾಗಿ ನೀವು ಮಾತಾಡ್ತಾ ಇರಬೇಕಾದ್ರೆ ನಿಮ್ಮ ಆತ್ಮಿಕತೆ ಬೆಳೆಯುತ್ತೆ. ದುರಾತ್ಮನಿಗೆ ಅವಕಾಶ ಇರೋದಿಲ್ಲ. ಸೈತಾನನ ಕ್ರಿಯೆಗಳು ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಸೈತಾನ ನಿಮ್ಮ ಒಳಗಡೆ ತಣ್ಣನೆ ಅನುಭವನ ತೆಗೆದುಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಒಳಗಡೆ ಒಂದು ಬೆಚ್ಚನೆಯ ಅನುಭವಗಳು ಇರುತ್ತೆ. ನೀವು ಬೆಳೆಯುವಂಥ ಜನಗಳಾಗಿರ್ತೀರಾ. ನಿಮ್ಮ ಕಣ್ಣುಗಳು ತೆರೆಯಲ್ಪಡುತ್ತೆ. ಆಗ ನೀವು ತಿಳ್ಕೊಳ್ತೀರ, ದೇವರು ನನಗಾಗಿ ಇದನ್ನು ಸಿದ್ಧಪಡಿಸಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಮ ಕಣ್ಣುಗಳು ತೆರೆಯಲ್ಪಡುತ್ತೆ, ನಿಮ್ಮ ಕಿವಿಗಳು ತೆರೆಯಲ್ಪಡುತ್ತೆ, ನಿಮ್ಮ ಹೃದಯ ಗ್ರಹಿಸಲ್ಪಡುತ್ತೆ. ಯಾವಾಗ ಕಣ್ಣು ತೆರೆಯಲ್ಪಡುತ್ತೋ ಆವಾಗ ನೀವು ಅದನ್ನು ನೋಡ್ಲಿಕ್ಕೆ ಸಾಧ್ಯ, ನೀವು ಅದನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ದೇವರು ಅಬ್ರಹಾಮನಿಗೆ ಹೇಳಿದ್ರು, ಲೋಟನ್ನು ಅವನು ಬಿಟ್ಟು ಅಗಲದ ಮೇಲೆ
ಲೋಟನು ಅವನ ಬಿಟ್ಟು ಅಗಲದ ಮೇಲೆ, ಲೋಟನು ಅವನ ಬಿಟ್ಟು ಹೋದ್ಮೇಲೆ 12ನೇ ಅಧ್ಯಾಯದಲ್ಲಿ ದೇವರು ಹೇಳಿದ್ರು ಲೋಟನಿಗೆ, ಲೋಟನ ನಿನ್ನ ಕಣ್ಣೆತ್ತಿ ನೋಡು. ಹಾಲೆಲೂಯ. ನಮ್ಮ ಜೀವಿತ ಲೋಟನ್ ಅಂದ್ರೆ ಏನಾಗಿದೆ? ಅದು ಮಾಂಸವಾಗಿದೆ, ಮಾಂಸದ ಕ್ರಿಯೆಗಳು. ಲೋಟನ್ ಅಂದ್ರೆ ದೇವರಿಗೆ ವಿರುದ್ಧವಾಗಿ, ದೇವರ ಕ್ರಿಯೆಗಳಿಗೆ ವಿರುದ್ಧವಾಗಿ ನಿಲ್ಲುವಂಥ ವ್ಯಕ್ತಿ ಲೋಟನ್ ಅಂತ ಹೇಳಿದ್ರೆ ಲೌಕಿಕ ವ್ಯಕ್ತಿ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಜೀವಿತದಲ್ಲಿ ಕ್ರಿಸ್ತನು ನಿಮ್ಮ ಕಣ್ಣುಗಳನ್ನು ತೆರೆಯಲ್ಪಡಬೇಕಂತ ಹೇಳಿದ್ರೆ, ಜೀವ ಕಿರೀಟವನ್ನು ನೀವು ಹೊಂದ್ಕೊಳ್ಬೇಕಂತ ಹೇಳಿದ್ರೆ, ನಿಮಗೋಸ್ಕರ ಸಿದ್ಧವಾಗಿರೋದು ನೀವು ಪಡ್ಕೊಳ್ಬೇಕಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಯಾರು ಲೋಟನು ಅವನ್ನ ತೆಗೆದಾಕಬೇಕಾಗಿದೆ. ನಿಮ್ಮ ಲೈಫಲ್ಲಿ ಲೋಟನು ಯಾವುದು ಅದನ್ನು ತೆಗೆದಾಕಬೇಕಾಗಿದೆ. ಒಂದು ವೇಳೆ ನಿಮ್ಮ ಭಯ, ನಿಮ್ಮ ಸೋಮಾರಿತನ, ನಿಮ್ಮ ಎರಡು ಮನಸ್ಸುಗಳು, ನಿಮ್ಮ ಇಗ್ನೋರೆನ್ಸ್ಗಳು, ಅಲಕ್ಷ್ಯತನಗಳು, ನಿಮ್ಮಲ್ಲಿರುವಂತಹ ಎಲ್ಲ ಚಿಂತೆಗಳು, ಕಳವಳಗಳು ಒಂದು ವೇಳೆ ಲೋಟನ್ ಆಗಿರ್ಬೋದು. ಒಂದು ವೇಳೆ ನಿಮ್ಮಲ್ಲಿರುವಂಥ ಎಲ್ಲ ರೀತಿಯ ಅಶುದ್ಧವಾದ ಕಾರ್ಯಗಳು, ಪಾಪಗಳು, ಕೆಟ್ಟದಾಗಿರುವಂಥ ಸ್ವಭಾವಗಳು ಲೋಟನ್ ಆಗಿರ್ಬೋದು. ಇದನ್ನು ತೆಗೆದು ಬಿಸಾಕ್ರಿ, ದೇವರು ನಿಮ್ಮ ಕಣ್ಣುಗಳನ್ನು ತೆರೆಯುತ್ತಾರೆ. ಹಾಲೆಲೂಯ. ಯಾವಾಗ ಲೋಟನು ಅಬ್ರಹಾಮನ ಬಿಟ್ಟು ಅಗಲದ್ನೋ, ದೇವರು ಹೇಳ್ತಾ ಇದ್ದಾರೆ, ಅಬ್ರಹಾಮನೇ ನಿನ್ನ ಕಣ್ಣುಗಳನ್ನೆತ್ತಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮಕ್ಕೆ ನೋಡು. ಹಾಲೆಲೂಯ. ಕಲ್ಲುಗಳು ತುಂಬಿರುವಂಥ, ಗುಡ್ಡಗಳು, ಕಾಡುಗಳು ತುಂಬಿರುವಂಥ ಸ್ಥಳವನ್ನ ಅಬ್ರಹಾಮನು ಕಣ್ಣೆತ್ತಿ ನೋಡಬೇಕಾದ್ರೆ ಹಾಲು ಜೇನು ಹರಿಯುವಂಥ ದೇಶವಾಗಿ ಅವನು ಕಾಣಿಸ್ತು. ಪಟ್ಟಣಗಳಿಂದ ಕಟ್ಟಲ್ಪಟ್ಟಿರುವಂಥ ಸ್ಥಳವಾಗಿ ಅವನು ಕಾಣಿಸ್ತು. ಹಾಲೆಲೂಯ. ಆಮೇನ್. ಸೊ ದೇವ ಜನಗಳೇ, ನಿಮ್ಮ ಶರೀರದ ಕಣ್ಣುಗಳಿಂದ ನೀವು ಯಾವುದನ್ನು ನೋಡಿದ್ರೂ ಸಹ ನಿಮ್ಮ ಜೀವಿತದಲ್ಲಿ ಸೋತೋಗ್ತೀರಾ. ನಿಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ, ನಿಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ. ಆಮೇನ್. ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಬೇಕಂತ ಹೇಳಿದ್ರೆ ಒಂದೇ ಒಂದು, ನಿಮ್ಮ ಮಾಂಸವನ್ನು ನೀವು ಅಧೀನದಲ್ಲಿ ತರಬೇಕು. ನಿಮ್ಮ ಶರೀರವನ್ನು ನೀವು ಅಧೀನದಲ್ಲಿ ನೀವು ತೆಗೆದುಕೊಂಡು ಬರಬೇಕಾಗಿದೆ. ಗಮನಿಸ್ರಿ, ಪೌಲನು ಹೇಳ್ತಾ ಇರೋದು ಈ ಸ್ಥಳದಲ್ಲಿ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸ್ಕೊಳ್ತೇನೆ. ಪೌಲನು ಹೇಳ್ತಾ ಇರೋದು ನೋಡ್ರಿ, ನಾನು ಸೆಲ್ಫ್ ಡಿನೈಲ್ ನಾನು ಮಾಡ್ತಾ ಇದ್ದೀನಿ, ನನ್ನನ್ನು ತ್ಯಜಿಸ್ತಾ ಇದ್ದೀನಿ. ಅದರ ಅರ್ಥ ಏನು? ನನ್ನ ಬಾಡಿನ ನಾನು ನಿಯಂತ್ರಣದಲ್ಲಿ ನಾನು ತೆಗೆದುಕೊಂಡು ಬರ್ತಾ ಇದ್ದೀನಿ, ಸ್ವಾಧೀನದಲ್ಲಿ ತೆಗೆದುಕೊಂಡು ಬರ್ತೀನಿ, ಒಂದು ಶಿಸ್ತಿನಲ್ಲಿ, ಒಂದು ಡಿಸಿಪ್ಲಿನಲ್ಲಿ ನಾನು ತೆಗೆದುಕೊಂಡು ಬರ್ತೀನಿ. ಕಾರಣ ಏನು? ಅವನು ಗೊತ್ತು, ಪೌಲನಿಗೆ ಗೊತ್ತು, ನನ್ನ ಶರೀರವನ್ನು. ಹಾಲೆಲೂಯ. ನೋಡ್ರಿ, ದಯವಿಟ್ಟು ನೀವು ತಿಳ್ಕೊಂಡಿರ್ಬೇಕು, ಯಾವಾಗ ನಿಮ್ಮ ಶರೀರವನ್ನು ನೀವು ನಿಯಂತ್ರಣಕ್ಕೆ ತೆಗೆದುಕೊಂಡು ಬರೋದಿಲ್ವೋ, ಶರೀರದಲ್ಲಿ ಇರೋದೇ ವ್ಯಭಿಚಾರ, ಶರೀರದಲ್ಲಿರೋದು ಅಕ್ರಮಗಳು, ಕೋಪ, ದ್ವೇಷ, ಅಸೂಯೆ, ಶರೀರದಲ್ಲಿರೋದು ಆಸೆ, ದುರಾಸೆಗಳು. ಶರೀರ ನೋಡ್ರಿ, ನೀವು ಶರೀರದಲ್ಲಿ ಜೀವಿಸಬೇಕಾದ್ರೆ ನೀವು ಪರಿಶುದ್ಧವಾಗಿ ಜೀವಿಸ್ಲಿಕ್ಕೆ ಆಗೋದಿಲ್ಲ. ನೀವು ಶರೀರದಲ್ಲಿ ಜೀವಿಸಬೇಕಾದ್ರೆ ಭಕ್ತಿಯೊಂದಿಗೆ ಜೀವಿಸ್ಲಿಕ್ಕೆ ಆಗೋದಿಲ್ಲ. ನೀವು ಶರೀರದಲ್ಲಿ ಜೀವಿಸಬೇಕಾದ್ರೆ ದೇವರ ಶಬ್ದನ ನೀವು ಕೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಅದನ್ನು ಜಜ್ಜಿ ಸ್ವಾಧೀನಪಡಿಸ್ಕೊಳ್ಬೇಕು. ಅದರ ಅರ್ಥ ಏನು? ನೀವು ಕಂಟ್ರೋಲ್ ತೆಗೆದುಕೊಂಡು ಬರಬೇಕು. ನಿಮ್ಮ ಸ್ಪಿರಿಟ್ ಕಂಟ್ರೋಲ್ಗೆ ಬರಬೇಕು. ನಿಮ್ಮ ಆತ್ಮದ ನಿಯಂತ್ರಣಕ್ಕೆ ನಿಮ್ಮ ಶರೀರ ಬರಬೇಕಾಗಿದೆ. ನೀವು ಅದನ್ನು ತೆಗೆದುಕೊಂಡು ಬರಬೇಕು. ಕೆಲವು ಸಮಯದಲ್ಲಿ ಶರೀರ ಹೇಳುತ್ತೆ ನೀನು ಟಯರ್ಡ್ ಆಗಿದೆಯಾ. ಎಲ್ಲ ಸಮಯದಲ್ಲಿ ಬೇರೆ ಯಾವುದಕ್ಕೂ ಟಯರ್ಡ್ ಇಲ್ಲ. ಕೆಲಸ ಮಾಡಲಿಕ್ಕೆ, ದುಡ್ಡು ಮಾಡಲಿಕ್ಕೆ ಟಯರ್ಡ್ ಇಲ್ಲ. ಟಯರ್ಡ್ ಯಾವುದಕ್ಕೆ? ಪ್ರಾರ್ಥನೆಗೆ, ಆತ್ಮಿಕ ಜೀವಿತಕ್ಕೆ, ಅನ್ಯ ಭಾಷೆ ಮಾತಾಡೋದಕ್ಕೆ, ಸೇವೆ ಮಾಡೋದಕ್ಕೋಸ್ಕರ ಶರೀರ ಹೇಳುತ್ತೆ ನೀನು ಟಯರ್ಡ್ ಆಗಿದೆಯಾ. ದೇವರ ಕಾರ್ಯಗಳಿಗಾಗಿ ಶರೀರ ಹೇಳುತ್ತೆ ನೀನು ಟಯರ್ಡ್ ಆಗಿದೆಯಾ. ಸೊ ಯಾವತ್ತೂ ಸಹ ಅದಕ್ಕೆ ನಾವು ಬಿಟ್ಕೊಡ್ಬಾರ್ದು. ಯಾವಾಗ ನೀವು ಅದನ್ನು ಜಯಿಸ್ತೀರೋ ಎಲ್ಲವನ್ನ ನೀವು ಜಯಿಸ್ತೀರಾ. ಪೌಲನು ಹೇಳ್ತಾ ಇದ್ದಾನೆ, ಶ್ರೇಷ್ಠ ಹೋರಾಟ ನಾನು ಮಾಡಿದ್ದೀನಿ. ಆಮೇನ್. ನನ್ನ ವಿಶ್ವಾಸನ ಕಾಯ್ದುಕೊಂಡಿದ್ದೀನಿ. ನೀತಿವಂತರಿಗೋಸ್ಕರ ಇಡಲ್ಪಟ್ಟಿರುವಂಥ ಜೀವದ ಮಾಲೆ, ಕಿರೀಟ ನನ್ನ ಹತ್ರ ಇದೆ, ನನಗಿದೆ, ನನಗೋಸ್ಕರ ಸಿದ್ಧವಾಗಿದೆ. ಸೊ ಯಾವಾಗ ನಾವು ಅದಕ್ಕೆ ನಾವು ಬಿಟ್ಕೊಡ್ತೀವೋ ಕರ್ತನ ಸಮ್ಮುಖದಲ್ಲಿ ಬೆಳೆಯೋರಾಗಿರ್ತೀವಿ. ಆಮೇನ್. ಹಾಲೆಲೂಯ. ಆದರೆ ಒಂದು ಕಾರ್ಯ ನೀವು ತಿಳಿದಿರಬೇಕು, ನೀವು ನಿಮ್ಮ ಜೀವಿತವನ್ನು ಬರೀ 1 ಗಂಟೆಲೇ ನೀವು ಮುಗಿಸೋದ್ರೆ ಸೈತಾನ ತಿಳ್ಕೊಳ್ರಿ, ನೀವು ಚರ್ಚಿಗೆ ಬಂದು ಹೋಗೋದು 1 ಗಂಟೆ, ಅವನಿಗೇನು ಸಹ ಒಂದು ತೊಂದರೆನೇ ಇಲ್ಲ. ಅವನ ಲೈಫಲ್ಲಿ ಏನು ಸೈತಾನನು ಅವನ ತೊಂದರೆನೇ ತೆಗೆದುಕೊಳ್ಳೋದಿಲ್ಲ. ಯಾಕೆ? ವಾರದಲ್ಲಿ 1 ಗಂಟೆ ಮಾತ್ರ ಅದಲ್ಲಿ ಇರ್ತೀಯ, ಎಷ್ಟೋ ಗಂಟೆಗಳು ನನ್ನ ಜೊತೆಲಿ ನೀನು ಇರ್ತೀಯ ಅಂತ ಹೇಳ್ತಾನೆ. ಆ ರೀತಿಯಾಗಿ ನಾವು ಬಿಡಬಾರ್ದು. ಇಲ್ಲಿ ಮಾಡೋದು, ಇಲ್ಲಿ 1 ಗಂಟೆಯಲ್ಲಿ ನೀವು ತೋರಿಸೋ ಅನ್ಯ ಭಾಷೆ 1 ಗಂಟೆಯಲ್ಲಿ ಮಾಡುವ ಸ್ತೋತ್ರ ಅಲ್ಲ. ಇಲ್ಲಿಂದ ಹೋದ್ಮೇಲೆ ನಿಮ್ಮ ಮನೆಯಲ್ಲಿ ನೀವು ಏನು ಮಾಡ್ತೀರಾ, ನಿಮ್ಮ ಕೆಲಸದಲ್ಲಿ, ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ನೀವು ಏನು ಮಾಡ್ತೀರಾ ಅದು ಮುಖ್ಯ. ನಿಮ್ಮ ಬೀದಿಗಳಲ್ಲಿ, ನಿಮ್ಮ ಸ್ಕೂಲು, ನಿಮ್ಮ ಕಾಲೇಜಲ್ಲಿ ನೀವು ಏನು ಮಾಡ್ತೀರಾ ಅದು ಮುಖ್ಯ. ನಿಮ್ಮ ಬಿಸ್ನೆಸ್ ಪ್ಲೇಸಲ್ಲಿ ನೀವು ಏನು ಮಾಡ್ತೀರಾ ಅದು ಮುಖ್ಯ. ಹಾಲೆಲೂಯ. ಯಾವ ರೀತಿಯಾಗಿ ನೀವು ಶಕ್ತವಾಗಿ ಅಲ್ಲಿ ಜೀವಿಸ್ತೀರೋ ಕರ್ತನ ನಿಮ್ಮನ್ನು ಶಕ್ತವಾಗಿ ಉಪಯೋಗಿಸ್ತಾರೆ. ಆಶೀರ್ವಾದದೊಂದಿಗೆ ಎಲ್ಲ ರೀತಿಯ ಆತ್ಮಿಕ, ಶಾರೀರಿಕ, ಲೌಕಿಕ, ಮಾನಸಿಕ, ಆರ್ಥಿಕ ಆಶೀರ್ವಾದಗಳು, ಎಲ್ಲ ಆಶೀರ್ವಾದಗಳು ನಮ್ಮನ್ನು ಹಿಂಬಾಲಿಸುತ್ತೆ. ಜಯವುಳ್ಳ ಕ್ರೈಸ್ತ ಜೀವಿತದಲ್ಲಿ ನಾವು ಜೀವಿಸ್ಲಿಕ್ಕೆ ಸಾಧ್ಯ. ದೇವರಿಗೆ ಪ್ರಯೋಜನವುಳ್ಳಂಥ ಕ್ರೈಸ್ತರುಗಳಾಗಿ ನಾವು ಜೀವಿಸ್ಲಿಕ್ಕೆ ಸಾಧ್ಯ.